ನಮಸ್ತೆ CK ಟಾಕ್ಸ್ ಚಾನಲ್ದ ಮಾತಾ ಎನ್ನ ಅಭಿಮಾನಿಗಳಿಗೆ ಎನ್ನ ಪ್ರೀತಿದ ನಮಸ್ಕಾರ. ಇನಿ ವಿಷಯದ ಬಂದಾಗ ನಾನಿ ಪಂದ್ಯದ ಒಂಜಿ ರೈತೆರಡ ಪಾತೆರೆ ಉಂಡು ಬನೊಂದು ಹಿರಿಯ ರೈತೆರಡ ಅಂಚ ಯಾನಿನಿ ಬಿದಡೊಂದುಲ್ಲ ಪೋಂದುಲ್ಲೆತ್ತೆ ಒಂದ ವೇಟುಲ್ಲ ಅಂಚಾರಡ ಪಾತೆರ್ದು ಐತ ವಿಡಿಯೋನು ಅಪ್ಲೋಡ್ ಮಲ್ಪೆ ಬಕ್ಕ ದಾಲ ಅಲ್ಪದ ಬೇರೆ ದಾಲ ಸೀನರಿ ಇಟ್ಕೊಂಡ ಅವೆಲ್ಲ ತೋಜವೆ ನಿಗಲೆ ಅವೇ ಇತ್ತೆ ಬಿದಡೊಂದುಲ್ಲೆ ಅಂಚೆ ಅದು ರೋಡ್ ಡ್ರೈವಿಂಗ್ ಮಲ್ತೊಂದುಲ್ಲೆ ಅದು ಹೆಂಗಿತ್ತೆ ನಾನು ಯಾಪಲ್ಲ ಪಂಪಿಲಕ್ಕನೆ 2 ಮಿನಿಟ್ ಬ್ರೇಕ್ ಕೊರ್ಲೆ ಅಡ್ ಬಕ್ಕ ಬೊಕ್ಕದ Coming back to me, my heart is hung up on what used to be. Time moves on and then one day ancient history. Give me just a little bit of time back, baby. Can't you see? Couldn't we just go rewind back, baby? You and me, what a shame. I think of all the years gone by, all the yesterdays for you and I. It was a flame back then, but oh my, something set ablaze when we said goodbye. Give me just a little bit of time back, baby. Can't you see? Couldn't we just go rewind that ancient history? ಎರಡು ಮಿನಿಟ್ ಡ್ರೈವಿಂಗ್ ಇಡು ಬ್ರೇಕ್ ತಂದೆ ಇತ್ತೆ ನಾನು ಆ ಜಾಗಕ್ಕೆ ಬತ್ತೆ ಇತ್ತೆ ಆರು ಒಲ್ಲುಲ್ಲೇರಿ ನಂದು ಅರ್ನ ಇಲ್ಲದಂಚಿ ಪೋಂದುಲ್ಲೆ ಇತ್ತೆ ನನ್ನದು ಎನ್ನ ಪಾತೆರನ ಕನ್ನಡಗ ತಿರ್ಗೊಂಡು ಪಂಡ್ರೆ ಅಬ್ಬಜಿ ಮಧ್ಯ ಕನ್ನಡಲ ಬರೆಯವು ತುಳುಲ ಬರೆಯವು ಆಂಡ ಅಡ ಪಾತೆರ್ನ ಯಾನು ಕನ್ನಡೋಡು ಪಾತೆರ್ವೆ ಇನ್ನಿತ ವೀಡಿಯೋಡು ಇತ್ತೆ ಅರ್ನ ಇಲ್ಲದಂಚಿ ಪೋಂದುಲ್ಲೆ ಬಲೆ ಪೋಯಿ ಇತ್ಯಾನು ಪನ್ನೆ ಕನ್ನೆಗೆ ಏನ ಬಣ್ಣ ಅರ್ನ ಹಿರಿಯ ಕೃಷಿ ಕೇರ್ನ ಇಲ್ಲಾಗ ಬೈದೆ ಅರ್ನ ಪುದಾರ್ ಸೂರ ಕುಲಾಲ್ ಪನ್ನ ಕೃಷಿ ಕ್ಷೇತ್ರಡು ಅಪಾರ ಪನ್ನ ಮಸ್ತ್ ಓಲ್ಡ್ ತು ಸಾಧಾರಣ ಮಸ್ತ್ ವರ್ಷ నుంచి ಮಲ್ತೊಂದುಲ್ಲೆರ್ ಅರಡ ಕೆಲವು ಅರ್ನ ಕೃಷಿ ಬದುಕದ ವಿಚಾರನು ಪೂರ ಕೇಂದ್ರದು ಅರ್ನ ಅನುಭವ ನನದ ಜೋಕ್ಲೆಗ್ ನನದ ಜನ್ರೇಷನ್ಗೆ ಏನ ಕೃಷಿದ ಬಗ್ಗೆ ಆಸಕ್ತಿ ಮೂಡಿನಂಚಿನ ಅರ್ನ ಕೆಲವು ಪಾತೆರನ್ನು ಕೇನೋಡು ಅವಳು ಬೊಕ್ಕ ಅರಡನೆ ಆರು ಒಲ್ಪ ಅಲ್ಪ ಅರ್ನ ಬೆಳೆ
ಕೃಷಿ ಮಲ್ದಿರ ಅವೇನೊಂಚೂರು ವೀಡಿಯೋದ ಮುಖಾಂತರ ತೋಜದು ಬಕ್ಕದ ಅಡೇನ ಪಾತೆರ್ಗಂಡು ಅವೇನು ಪಾತೆರು ಸುರು ಕಾದು ಯಾನು ಅರೇನು ಪರಿಚಯ ಮಲ್ತೊಂದುಲ್ಲ. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ. ಇವರೇ ನಮ್ಮ ಹಿರಿಯ ರೈತರಾದ ಕೃಷಿ ಚಟುವಟಿಕೆಯಲ್ಲಿ ಅಪಾರ ಜನಮನ್ನಣೆ ಗಳಿಸಿದವರು ಹಿರಿಯ ವ್ಯಕ್ತಿ. ಅವರ ಹೆಸರು ಸೂರ ಕುಲಾಲ್ ಅಂತ. ನಮಸ್ಕಾರ. ಈಗ ನಾನು ದೂರದಿಂದ ಬಂದಿದ್ದೇನೆ, 40 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ, ನನಗೆ ನನ್ನದು ಮುಂಚಿನ ಒಂದು ವಿಡಿಯೋದಲ್ಲಿ ನಾನು ಮೀನುಗಾರಿಕೆ ವಿಷಯದಲ್ಲಿ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ಕೃಷಿದು ಸಹ ಬಗ್ಗೆ ಹೇಳಿದ್ದೇನೆ. ಆವಾಗ ಹೇಳುವಾಗ ಹೇಳಿದ್ದೇನೆ, ನನ್ನದೊಂದು ಪರಿಚಯಸ್ಥ ಹಿರಿಯ ರೈತರಿದ್ದಾರೆ, ಕೃಷಿಕರಿದ್ದಾರೆ, ಅವರ ಹತ್ರ ಸಹ ಕೂಡ ಅನುಭವವನ್ನು ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಆವತ್ತು ಹೇಳಿದ್ದೇನೆ, ಒಂದು ತುಂಬ ಟೈಮ್ ಮುಂಚೆ. ಈಗ ಅದರದ್ದು ಸಮಯ ಬಂದಿದೆ. ಹಾಗಾಗಿ ನಿಮ್ಮಲ್ಲಿ ನೀವು ನನಗೆ ಈಗ ಸಮಯ ಕೊಟ್ಟಿದ್ದೀರಿ, ನಿಮಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೇನೆಂದರೆ, ಈಗ ನಿಮ್ಮ ಹತ್ರ ಕೆಲವೊಂದು ವಿಷಯ ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ಕೇಳ್ತೇನೆ. ನನಗೆ ಅಷ್ಟು ಅನುಭವ ಇಲ್ಲ ಕೃಷಿದು, ಆದರೂ ಸ್ವಲ್ಪ ನಿಮ್ಮ ಹತ್ರ ಕೇಳ್ತೇನೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಮುಂದಿನ ಏನು ಜನ್ರೇಷನ್, ಮುಂದಿನ ಮಕ್ಕಳಿಗೆ ಮಾರ್ಗದರ್ಶನ ಆಗ್ತದೆ. ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ತಾವು ಮಾಡಿದ ಕೆಲವೊಂದು ಕೃಷಿ ಯಾವುದೆಲ್ಲ ಮಾಡಿದಿರ ನನಗೆ ಒಂದು ಸರಿ ನೀವು ಅದನ್ನು ಪರಿಚಯಿಸಿದರೆ ತುಂಬ ಒಳ್ಳೆಯದು. ಪರಿಚಯಿಸಿದ್ರಲ್ಲ? ಬನ್ನಿ. ಈ ಸೀಸನಲ್ಲಿ ನೀವು ಯಾವುದೆಲ್ಲ ಬೆಳೆ ಬೆಳೆದಿದ್ದೀರಿ ಅದನ್ನು ಒಂಚೂರು ನನಗೆ ತೋರಿಸಿಕೊಟ್ರೆ, ಅದರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಒಳ್ಳೆಯದು. ನನಗೆ ಅಂದರೆ ಅಕ್ಕಿ ಶಶಿಗ ಯಾವುದು? ಮೋಹಿತ್ ನಗರ. ಇದರ ಹೆಸರು ಎಂತ? ಮೋಹಿತ್ ನಗರ. ಮೋಹಿತ್ ನಗರ. ಮೋಹಿತ್ ನಗರ ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಫಲ ಕೊಡ್ತದೆ? ಇದು 3 ವರ್ಷ ಫಲ ಕೊಡುತ್ತೆ. ಆದ್ರೆ 4ನೇ ವರ್ಷ ಅಡಿಕೆ ಹಿಡಿಯುತ್ತೆ. ಇದಂದ್ರೆ ಇದನ್ನು ನೀವು ನೀವೇ ಇದು ಮಾಡಿ ನಾನೇ ನಮ್ದೇ ತೋಟದ ಅಡಿಕೆ ಹಾಕಿ ಮಾಡಿದ್ದೆ, ಬೇರೆ ತಂದದ್ದಲ್ಲ. ಮತ್ತೆ ಸೇಲ್ ಈಗ ನಟ್ಟು 7 ವರ್ಷ 10 ವರ್ಷ ಹಿಡಿತ. 10 ವರ್ಷ ನಂತರ ಈ ಸಸಿ ಹಾಕೋ ಶುರು ಮಾಡಿ, ನಂದೇ ಸಸಿ ಹಾಕೋದು. ಮೊದಲು ಹೊರಗಿನ ತತ್ತಿದ್ದಿ, ಈಗ ನಂದೇ ಸಸಿ. ಈಗ 5 ವರ್ಷದಲ್ಲಿ ಫಲ ಕೊಡ್ತದೆ. 5 ವರ್ಷ ಕರೆಕ್ಟ್ ಅಡಿಕೆ ಹಿಡಿತು. ಅಡಿಗೆ 3 ವರ್ಷಕ್ಕೆ ಕೊನೆ ಬರುತ್ತೆ, ಬಂದ್ರೆ ದೊಡ್ಡ ಬತ್ತಿಲ್ಲ. 5ನೇ ವರ್ಷಕ್ಕೆ ಅಡಿಕೆ ಫುಲ್ ಅಡಿಕೆ. ಹಾಗೆ ಅಡಿಕೆ ಆಗ್ತದೆ. ಅಂದ್ರೆ ಇದಕ್ಕೆ ಅದು ಕೆಲವು ಸರಿ ಏನ್ ಗೊತ್ತಾ, ಅಡಿಕೆ ಆಗುವ ಹೊತ್ತಿಗೆ ಕೆಲವು ರೋಗದಾಗೆ ಬರ್ತದೆ. ಅದು ಹೇಗೆ? ಅದು ರೋಗ ಅಂದ್ರೆ ಥಂಡಿ ಹೆಚ್ಚಾದಾಗ ಅಡಿಕೆ ಬುಡದ ನೀರು ನಿಂತಿರ್ತೈತಿ, ಕೊಳೆ ಬರುತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ವಾ? ಜಾಸ್ತಿ ನೀರು ಜಾಸ್ತಿ ನೀರು, ಅಡಿಕೆ ತೋಟಕ್ಕೆ ನೀರು ಹೆಚ್ಚು ಜಾಸ್ತಿ ಬರುತ್ತೆ, ಕೊಳೆ ಬರ್ತದೆ. ಮಳೆ ಬಿದ್ದಿರ್ಗತಿ ಕೊಳೆ ಬರ್ತದೆ. ಹಾಗಾಗಿ ಬೇಗ ಅದು ಹೋಗ್ತದೆ. ಇದೀಗ 2.5 ತಿಂಗಳು ಸಸಿ ಇದೀಗ ನಾನು. ಎಲ್ಲ 2.5 ತಿಂಗಳು ಎಲ್ಲ ಸೇಲಿಗೆ ಎಲ್ಲ 2.5 ತಿಂಗಳಲ್ಲ. ಮತ್ತೆ ಬೇರೆ ಯಾವುದು ಉಂಟು? ಬೇರೆ ಇನ್ನು ಮೇಲೆ ಸುವರ್ಣ. ಎಲ್ಲಿ ಅದು ತೋರಿಸ್ತೀರಾ? ಎಲ್ಲಿ? ಇಲ್ಲ. ಈಗ ಇದು ಬಯಸ್ತಾರೆ, ಹಟ್ಟಿ ತೊಳೆದು ಕೈ ತೊಳೆದು ಮಿಂದ ನೀರು ಎಲ್ಲ ಬರ್ತದೆ, ಎಲ್ಲ ತೋಟಕ್ಕೆ ಬಿಡ್ತೀವಿ. ಇದು ತೋಟಕ್ಕೆ ಹುಲ್ಲಿಗೆ ಎಲ್ಲ ಇದು ನೀರಿನ ವ್ಯವಸ್ಥೆ. ನೀರಿನ ವ್ಯವಸ್ಥೆ ಇದ್ರಿಂದ ತೋಟಕ್ಕೂ ಹೊತ್ತೆ. ಆಮೇಲೆ ಹುಲ್ಲಿಗೆ ಪೂರ ಇದ್ರಾಗೆ ಮತ್ತೆ ನಾವು ಬೇರೆ ಗೊಬ್ಬರ ಏನೂ ಹಾಕೋದಿಲ್ಲ. ಇದ್ರೆ ಕಸ ಕಡ್ಡಿ ಏನು ಸಿಕ್ತು ಇದಕ್ಕೆ ಹಾಕೋದು. ಸಿಟಿ ಟಾನಿಕ್ ಮಾಡ್ತಿದ್ವಿ ಈಗ ಕೃಷಿಗೆ. ನಾವು ಎಲ್ಲ ಕೃಷಿಗೂ ಹಾಕ್ತಿದ್ದ. ಇದು ಕೊಳ್ತಾ ಅದಕ್ಕೆ ಹೊತ್ತು, ಅದರಿಂದ ಹುಲ್ಲಿಗೆ ಹೊತ್ತು. ಹುಲ್ಲಿಗೆ, ಅಡಿಕೆ ತೋಟಕ್ಕೆ, ಬಸ್ಲಿಗೆ, ಎಲ್ಲ ತರಕಾರಿಗೂ ಹಾಕ್ತಿದ್ದಾನೆ ಈ ನೀರು. ಇದನ್ನು ಎಲ್ಲ ತರಕಾರಿ ಹಾಕಿ ಮತ್ತೆ ಕೊಳ್ತಾದ್ಮೇಲೆ ಎಲ್ಲ ಮತ್ತೆ ಅದಕ್ಕೆ ಗೊಬ್ಬರ ಆಗ್ತದೆ. ಕೊಳ್ತೆ ಹೊತ್ತದ ಪೂರ ಏನ್ ಕಸ ಕಟ್ಟಿದ್ರು ಕೊಳದ ನೀರಾಗಿ ಹೊತ್ತದ. ನೀರು ಹೋಗಿ ಹುಲ್ಲಿಗೆ ಹೋಗ್ತದೆ. ಕೆಲವು ಮಳೆಗಾಲ ತೋಟಕ್ಕೆ ಬಿಡ್ತೀವಿ ಅಡಿಕೆ ಮರಕ್ಕೆ. ಬೆಸ್ಟ್. ಈಗ ಅದ್ರದ್ದು ಜಾಲರ ನೀರಿಗೆ ಬರ್ತದೆ, ಇಲ್ಲಿಗೆ ಬರ್ತದೆ. ಅದು ಪೂರ ಕೊಳತ ಕಸ ಗಿಸ ಗಿಲ್ಸಿನ ಹಣ್ಣು ಎಲ್ಲ ತಂದು ಹಾಕುದು ಅದಕ್ಕೆ. ಅದು ಮತ್ತೆ ಕೊಳ್ತಿ ಇದಕ್ಕೆ ಮತ್ತೆ ಅದು ಅಲ್ಲಿಂದ ತೋಟಕ್ಕೆ ಹುಲ್ಲಿಗೆ. ಇದು ಹುಲ್ಲು ಪೂರ ನಾನು ಇದ್ರಲ್ಲೇ ಮಾಡೋದು. ಅಂದ್ರೆ ಒಳ್ಳೆ ಒಂದು ಗೊಬ್ಬರ ಅದ್ರ ಟಾನಿಕ್ ಗ್ಲುಕೋಸ್ ಕೊಟ್ಟಾಗಿತ್ತು ತರಕಾರಿಗೆ. ಆ ತರ
ಹಾ ಹಾ ಬೇರೆ ಯಾವ್ದು ಹಾಕ್ಬೇಕಂತ ಇಲ್ಲ. ಏನಿಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕೋ ಬೆಸ ಕಡಿಮೆ. ಅದೇ ನಾನು ಹೇಳಿದ್ದು ಒಳ್ಳೆ ಸಾವಯವ ಟೈಪ್ ಅಲ್ಲ ನಾನು ಸಾವಯವ ಗೊಬ್ಬರದ. ಗೊಬ್ಬರ ಈ ಹುಲ್ಲು ಕಣಿ ನಾನೇನೋ ಹಾಕೋದಿಲ್ಲ. ತಿಂಗಳ ಕಡಿತಾ ಇರುತ್ತೆ ಕಣಿ ಹುಲ್ಲು. ಕಡ್ದಂಗೂ ಒಂದ್ಸತಿ ನೀರು ಬಿಟ್ರೆ ಸೈ. ಈಗ ನಿಮ್ಮ ಅಂತ ಹಾಡಿರ್ ಕಣಿ ಇದು ಯಾವ್ದಕ್ಕೆ? ಇದು ದನಗಳಿಗೆ ಹೈನುಗಾರಿಕೆ ದನಗಳಿಗೆ. ಇದು ಎರಿಹುಳ. ಇದು ಎರಿಹುಳ ತೊಟ್ಟಿ. ಇದು ಪುಡಿ ತರಕಾರಿಗೆ ಹಾಕೋಕೆ, ಗೊಬ್ಬರ ಕಾಟಿಗೆ ಹಾಕೊಳಕ್ಕೆ, ತರಕಾರಿಗೆ ಹಾಕ್ಲಕ್ಕ, ಸೇಲ್ ಮಾಡ್ಲಕ್ಕ, ಎಲ್ಲ ಮಾಡ್ಲಕ್ಕ ಎರೆಹುಳ. ಎರೆಹುಳ ಗೊಬ್ಬರ ಕಣಿ ಹೇಗತ್ತೆ ಕಣಿ. ಹುಳಗೆ ಅಡಿ ಇದ್ದು ನಿಮ್ ಮೇಲ್ ಬರಲ್ಲ. ಈಗ ಮೇಲ್ ಬಂದ್ರೆ ಇನ್ನು ಮಳೆಗಾಲದಿಂದಾಗಿಲ್ಲ ಚಟ್ಲಿ ಕಡೆ ಮೇಲೆ ಕೆಂಪತ್ರ ಇದು ತಗೊಂಡು ಹೋಗ್ತಾರೆ ಗೊಬ್ಬರಕ್ಕೆ. ಕೊಡುವುದಿಲ್ಲ ನಿಮ್ಗೆ ಎಲ್ಲಿ ಯೂಸ್ ಆಗ್ತದೆ? ನನ್ಗೆಲ್ಲ ತೋಟಗೆಲ್ಲ ಬೇಕತ್ತಲ್ಲ. ಎರೆಹುಳ ಗೊಬ್ಬರ ಅಲ್ಲಿದ್ದು ಅಲ್ಲಿನಿಗೆ ತೆಗ್ದಿ ಬನ್ನಿ. ಇದು ಇಟ್ಲ ಕೆಳಗೆ ನೋಡ್ಕೊಳ್ಳಿ. ಎರೆಹುಳ ಗೊಬ್ಬರ ಇದ್ರೆ ಹುಳ ಇದ್ದೀಗ. ಹೋಗಿ ಅಲ್ಲಿ ಇತ್ತು ನೋಡಿ. ಹೋಗಿ ಇವೆ ಎರೆಹುಳ ಅಂದ್ರೆ ಇವೆ. ಈಗ ಮಟ್ಟಿ ಪೂರ ಮಟ್ಟಿ ಆಯ್ತು. ಈಗ ಇನ್ನೀಗ ಮರಿ ಆತವು, ಜಂಪ್ಸ್ವರ್ಗದ ಮರಿ ಆತವು. ಕಣಿ ಎಲ್ಲ ಹೊಡಿ ಆಯ್ತು. ಕಣಿ ಹುಡಿ ಮಾಡ್ತಾ ಬಂದು ಈಗ ಹೊಸ ತುಂಬುದು ಕಾಲಿಗೆ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ. ಇದು ಹಟ್ಟಿ ಗೊಬ್ಬರ ಎಲ್ಲ ಸಗಣಿ ಗೊಬ್ಬರ ದಾರ್ಲೆ ಇದೆ ಬರ ಸ್ವಲ್ಪ ಇರುದಿಲ್ಲ. ಜಂಪ್ಸ್ವರ್ಗದಿತ್ತು ಮೊದಲು ತಗೋತಿದ್ದೀರಿ. ಮೊನ್ನೆ ಯಾರೋ ಒಂದು 2 ಕೆಜಿ ಹುಳ ಹಾಕೊಂಡು ಒಟ್ಟು ಮಾಡಿದ್ವಿ. ಈಗ ಒಟ್ಟು ಮಾಡ್ತೀವಿ ಹೀಗೆ ಮಾಡ್ತಲ್ಲ. ಇದಕ್ಕೀಗ ನಾವು ಇದು ಹಾಕಿ ಅಂತದ ಸಗಣಿ ಕಡಿ ಅರ್ಧ ಪೂರ ಬರ್ತಾ ಇಲ್ಲಿ. ಅದೆಲ್ಲ ಎಲ್ಲ ಬರ್ತ. ಅದಕ್ಕೆ ಡಿಮಾಂಡ್ ಜಾಸ್ತಿ. ಹೌದು ಹುಳಕ್ಕೆ ಡಿಮಾಂಡ್ ಜಾಸ್ತಿ. ಹುಳಕ್ಕೆ ತಗೊಂಡೋಗ್ತಾರಲ್ಲ. ಇನ್ನೀಗ ಪೂರ ಮಟ್ಟಿ ಐತಿ. ಈಗ ಮೊಟ್ಟೆ ಉಂಟು ಅದ್ರಲ್ಲಿ. ಇನ್ನು ಇದಾಗ್ಬೇಕು. ಇದೀಗ ಮೊನ್ನೆ ತುಂಬುದಷ್ಟೇ ಹುಳ ಆಗ್ಬೇಕು ಇನ್ನಷ್ಟೇ. ಇಷ್ಟೊತ್ತಿ ಬರ್ಕಿತ್ತು ಮೇಲೆ ಫಸ್ಟಿಗೆ ಬಂದಿದಲ್ಲ ಸ್ವಲ್ಪ ಬಂದಿದ್ದು ಸ್ವಲ್ಪ ಬಂದಿದ್ದು ಎಲ್ಲ ಇನ್ನು ಜಂಪ್ಸ್ವರ್ಗದ ಬತ್ತವ. ನೀವು ಮಳೆಗಾಲದಿಂದಾಗೆ ಚಟ್ಲಿ ನೀವು ಬಾಡಿಸಿಲ್ಲ ಆ ತರ ಬರ್ತಾವ. ನೀರ್ ಫಸ್ಟ್ ಮೇಲಾಗ ನೀರ್ ಹಾಕ್ರೆ ನೀವು ಬತ್ತನೆ ಗೊತ್ತಿಲ್ಲ. ನಾ ನೀರ್ ಹಾಕಿದೀವಿ ಪೂರ ಮೇಲ್ ಬರ್ತಿದ್ದು ಈ ಕಡೆ ಹೀಗೆ. ಅದು ಆಗ ತೆಗ್ದಿನಿ ನಾನು. ಬರ್ತದೆ ನೋಡುವ. ಯಾರು ಹೇಳ್ಬೋದು ನಂಗೆ ನಿಮ್ಗೆ ನಿಮ್ಮ ಕೃಷಿಗೆ ಬಳಸ ಮೇಲೆ ಮತ್ತೆ ಉಳಿದದ್ದು ಬೇರೆ ಕೊಡುವುದೇ ಇಲ್ಲ. ಕೊಡುದಿಲ್ವಾ? ಕೊಡುವುದೇ ಇಲ್ಲ. ಸರಿ. ಇಷ್ಟು ಅದನ್ನು ಮಾಡಿ ಯಾರಿಗಾರು ಕೊಡುವಲ್ಲ ನಾವೇ ಮಾಡಿ ತಿನ್ಲಕ್ಕ. ಅದೌದು. ನೀವು ನಿಮ್ಗೆ ಬೇಕಾದ್ರೆ ಪುನಃ ನೀವು ಬೇರೆ ಎಲ್ಲಿ ತರ್ಬೇಕು? ತರ್ಕತ್ತಲ್ಲ. ಮೊನ್ನೆ ಕುರಿ ಗೊಬ್ಬರ ಬೇಕಾ ಬಂದ್ರಿಲ್ಲ. ನನ್ ಕೈಲಿ ಇಷ್ಟು ಗೊಬ್ಬರ ಹಂಗೆ ಅಂತ ಬೇರೆ ಯಾವುದು? ಬನ್ನಿ ಮುಂದೆ ಬನ್ನಿ ಎಲ್ಲ ಬನ್ನಿ. ಆಯ್ತು ಇಟ್ಲಿಗೆ ಮೇಲಪ್ಪ ಮಗ. ಎಲ್ಲಿ? ಅಲ್ಲಿ ಮೇಲೆ ಮೇಲೆ ಹೋಗುವ. ಮತ್ತೆ ಈಗ ಬೊಳ್ಳೆಯಲ್ಲಿ ನಾನು ಮೇಲಗಡೆ ಕೊಚ್ಚಿ ಈಗ ಬರೇ ಎಲೆಯಲ್ಲಿ ಮಾಡಿದೆ. ಯಾವುದು? ಈರುಳ್ಳಿದೆ ಅಲ್ಲಿ. ಇದಾ? ತೈಕ ಅಲ್ಲಿ ಮತ್ತೆ ಕೆಳಗೆ ಹೋಗ್ಲಪ್ಪ. ಹೋಗುವ ಅಲ್ಲಿ. ಈಗ ದಿನ 2 ದಿನಕ್ಕೊಂದ್ಸತಿ 5 ಕಟ್ಟು 10 ಕಟ್ಟು 5 ಕಟ್ಟು 10 ಕಟ್ಟು ಅಲ್ಲಿ ತೆಗಿತೀವಿ ದಿನ. 5 ಕಟ್ಟು 10 ಕಟ್ಟು 5 ಕಟ್ಟು 10 ಕಟ್ಟು. ಅಡಿಕೆಯಲ್ಲಿ ಅದು? ಹೌದು ಅಡಿಕೆಯಲ್ಲಿ. ಅಡಿಕೆಯಲ್ಲಿ ಅಲ್ಲ. ಬಚ್ಚಿರಿ ಅಂತೀರ ನಿಮ್ಮ? ಬಚ್ಚಿರ. ಇದು ಕರಿಮೆಣಸು. ಇದು ಕರಿಮೆಣಸು ಇದು. ನನಗೆ ನಟ್ಟು 8-9 ವರ್ಷ ಆಯ್ತಿದೆ ಈಗ. ಅಲ್ಲ ಅದು ಯಾವಾಗ ಬೆಳೆ? ಈಗ ಕದ್ರ ಶುರು ಆಯ್ತಲ್ಲ. ಎಲ್ಲಿ ಅದು? ಇಲ್ಲಿ ಕಣಿ ಕದ್ರ ಬಂತು ಕಣಿ ಈಗ ಇದೆ. ಚೆನ್ನ ಕದ್ರ ಶುರು ಆಯ್ತು. ಅದು ಬಂದ್ರೆ ಆಗ್ತದೆ ಅಲ್ಲ? ಇದು ಅಂದ್ರೆ ಕಡಿಮೆ 300 ರೂಪಾಯಿ. ಅದು ತೆಗೆಯುವುದು ಹೇಗೆ? ಅದು ಹತ್ತಿ ಕೊಯ್ದು ಎಣ್ಣೆ ಹೆಚ್ಚಿ ಕೊಯ್ತಿದ್ದೇನೆ. ಎಲ್ಲ ತೆಗೀತಾ? ಎಲ್ಲ ಕೊಯ್ತು ನಾನೇ ಕೊಯ್ದು. ಕಾಯಿ ಕಡಿಮೆ ಕಾಯಿ ಹೆಂಗಿತ್ತು ಅದು ಯಾವುದಕ್ಕೆ ಸಾಕ್ಬೋದು ಅಲ್ಲ? ಯಾವ್ದು ಹಾಕ್ಲಕ್ಕ, ತೆಂಗಿನವರೆಗೂ ಹಾಕ್ಲಕ್ಕ. ಈಗ ನಿಮ್ಮ ಇದ್ರಾಗ ತೆಂಗಿನ ಮರ ಇದ್ವಲ್ಲ, ಒಂದು 4 ಕೋಡಿ ತಗೊಂಡು ಊರಿ ಆಗ್ತದೆ. ನಿಮ್ಗೆ ಎಲ್ಲರಿಗೂ ಹಾಪ್ ಕಡಿತ ಒಂದು ಸಣ್ಣದೊಂದು ಏಣಿ ತಂದ್ಕೊಂಡ್ರೆ ಆಗ್ತದ? ಅದು ಯಾವ ಸೀಸನ್ ಅಂತ ಈಗ ಕದ್ರು ಬಂದ ಮಕರ ಸಂಕ್ರಾಂತಿ ಅಂತ ಕಣಿ. ಹೌದು ಸಂಕ್ರಾಂತಿ. ಮಕರ ಸಂಕ್ರಾಂತಿ ಆ ಟೈಮಿಗೆ ಕೊಯ್ಲಿ ಬರ್ತದೆ. ಜನವರಿ ಹತ್ತಿರ ಕೊಯ್ಲಿ ಅಲ್ಲ?
ಜನವರಿ 14 15 ಮಕರ ಸಂಕ್ರಾಂತಿ ಆ ಟೈಮ್ಗೆ ಬರ್ತದೆ. ಕಣಿಗೆಲ್ಲ ಹೋದ್ರೆ ಹೊರಟೆ ಕಣಿಗ. ಇದು ಒಂದು ಮನೆ ಕಡಿಮೆ ನಿರ್ದಂಗೆ. ಈಗ ನಾವು ಎಲ್ಲಿ ಅಡಿಕೆ ಮರ ಹತ್ರ ಹೋಗ್ಬೇಕಾ? ಇಲ್ಲಿ ಒಂದು ಒಳ್ಳೆ ಅಲ್ಲಿ ತಗೋಬೇಕು. ಹೋಗುವ ಕಣಿ ಇದೀಗ ನನಗೆ 2 ಬೆಳೆ ಆಯ್ತು ಕಣಿ ಅದ್ರಾಗೆ. ಹೌದಾ? ಎಷ್ಟು? 2 ಬೆಳೆ ಆಯ್ತು ಕಣಿ. 2 ಬೆಳೆ ವರ್ಷದಲ್ಲಿ? ಹೌದು ಕಣಿ. ಅದೀಗ ಕಾಯಿ, ಮೆಣಸಿನಂಬು, ತೆಂಗಿನಕಾಯಿ, ಮತ್ತೆ ಅದು ಒಂದರಲ್ಲಿ 2 ಒಂದರಲ್ಲಿ 2 ಆ ತರ ಹೇಳಿದ್ವಿ ನೀವು. ತೆಂಗಿನಕಾಯಿ ಮತ್ತೆ ಕರಿಮೆಣಸು. ಕರಿಮೆಣಸು ಕಣಿ. ಇದು ಒಂದು ಮಾರ್ನಾಗೆ ಮೆಣಸಿನಕಾಳಿಗೆ 3000 ರೂಪಾಯಿ ಕೆಜಿಗ? ಅಲ್ಲ, ಕೆಜಿಗೆ 680 ಅಲ್ಲ ಈಗ. ಕೆಜಿಗೆ ನಾನು 12 ಕೆಜಿ ಕಾಳು ಆಗ್ತದ್ರಿ. 12 ಕೆಜಿ ವರೆಗೆ ಆಗ್ತದೆ. ಅದನ್ನು ಮಗುವಿನಾಗೆ ಪೋಷಣೆ ಮಾಡ್ಬೇಕು, ನೋಡ್ಕೊಳ್ಬೇಕು. ಒಟ್ಟು ಒಂದು ಬಿಟ್ಟು ಅಡಿಗೆ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಹಂಗೆಲ್ಲ ಬಿಟ್ಟಿರತ್ತಲ್ಲ ಕಣಿ. ಈಗ ಅಲ್ಲಿ ಕಣಿ ಈಗ 35 ರೂಪಾಯಿ ರೇಟ್. ಯಾವುದಕ್ಕೆ? ಇದಕ್ಕೆ. ಇದು ಎಲೆ ಅಡಿಕೆ, ವೀಳ್ಯದೆಲೆ. ಇದೀಗ ನಂಗೆ ವೀಳ್ಯದೆಲೆ ಅಡಿಕೆ ಸಹ ಉಂಟು, ವೀಳ್ಯದೆಲೆ ಸಹ ಉಂಟು. ಅಲ್ಲ, ಅಡಿಕೆ ಸಹ ಉಂಟು, ವೀಳ್ಯದೆಲೆ ಸಹ ಉಂಟು. ಮತ್ತೆ ನಮ್ಗೆ ಬೇಕಾಗುದೇನೋ ಸುಣ್ಣ ಅಲ್ಲ. ಇದೀಗ ಒಂದು ವರ್ಷ ಕಡಿಮೆ ವೀಳ್ಯದೆಲೆ ವರ್ಷಕ್ಕೆ 3 ತಿಂಗಳಿಗೆ ಕೊಯ್ಲಿ ಬತ್ತಿದೆ. ಒಂದ್ಸತಿ ಒಮ್ಮುಕ್ ಕೊಯ್ದ್ರೆ 3 ತಿಂಗಳಿಗೆ ಕೊಯ್ಲಿ ಬತ್. ಮತ್ತೆ 3 ಸತಿ ಕೊಯ್ದು ಬರ್ತದೆ. ಅಂದ್ರೆ ಒಂದು ಸೂಡಿಯಲ್ಲಿ ಎಷ್ಟು ಬರ್ತದೆ? 100 ಎಲೆ. 100 ಎಲೆದು ಸೂಡಿ. ಒಟ್ಟು 3 ಸತಿ ಕೊಯ್ಲಿ ಬರ್ತದೆ. ಆಗ ಕೊಯ್ಲಿ ಬರುವಾಗ ಎಷ್ಟು ಎಲೆ ತೆಗಿ? ಅಂದ್ರೆ ನಾವು 5 ಕಟ್ಟು ಕೊಡುದಲ್ಲ, ಹೆಚ್ಚು ಕೊಡುದು 30 ಕಟ್ಟು ಹತ್ರ. ಒಂದು ಇದರಲ್ಲಿ 30 ಕಟ್ಟು ಅಂದ್ರೆ ಎಷ್ಟಾಗ್ತದೆ? 100 ಆ ತರ. ಅಡಿಕೆ ಈಗ ಬೇಕು, ಅಡಿಕೆ ಬನ್ನಿ. ಕೆಲವರೆಲ್ಲ ಆಲೋಚನೆ ಮಾಡೋದಿಲ್ಲ ನಾವೆಲ್ಲ. ಇದು ಯಾವುದು? ಇದು ಅಂದ್ರೆ ಇದು ಅಡಿಕೆದು ಹೆಸರೆಂತ? ಅದೇ ಸೇಮ್ ವಿಟ್ಲನೇನಾ? ಇದು ಅಂದ್ರೆ ಸಣ್ಣ ಟೈಪ್ ಅಡಿಕೆ, ದೊಡ್ಡ ಅದೊಂದು ನಮ್ಮ ಹತ್ರ ಇತ್ತಲ್ಲ ಫಸ್ಟ್. ಅದು ಮೋಯ್ತ್ನಗರ ನಿಮಗೆ ಕೊಟ್ಟದ್ದು. ನಿಮ್ಮೆಲ್ಲ ಒಂದ್ಸತಿ 5 ಗಿಡ ತಕೊಂಡವ್ರಿ ಅಲ್ಲ, ಮೋಯ್ತ್ನಗರ. ಅದು ನಾನು ಬಿಸ್ಕಲ್ ಕಟ್ಟಿಗೆ ಹೋಯ್ತಕ್ಕ ಒಂದ್ ಸಸಿ. ದೊಡ್ಡದಲ್ಲ. ಈಗ ಕೃಷಿ ಮಾಡೋದು ಅಂದ್ರೆ ಹೀಗೆ ಕೃಷಿ ಅಲ್ಲ. ಈಗ ಮೇಲ್ ತೋಟದ ಕಣಿ ಸುವರ್ಣ ಈಗ ನಾನು ಒಂದು ಎಂತ ಕೇಳುದಂದ್ರೆ, ನೀವು ಈಗ ಈ ಕೃಷಿ ಕ್ಷೇತ್ರಕ್ಕೆ ನಿಮ್ಗೆ ಆಸಕ್ತಿ ಹೇಗೆ ಬಂತು? ಕೃಷಿ ಅಂದ್ರೆ ನನ್ನ ಅಪ್ಪ ಅಬ್ಬೆ ಮಾಡ್ಕೊಂಡಿದ್ದು ಇದನ್ನೇ. ನಾವೇನು ಶಾಲೆಗೆ ಇಲ್ಲಿಗೆ ಹೋಗಿಲ್ಲ, ಬರ ಇಲ್ಲ ಅಲ್ಲ, ಎಂತದ್ದು ಇಲ್ಲ. ಇದಕ್ಕೆ ಮೇಲೆ ಬರೋ ಬೇಡ, ಇದ್ರಲ್ಲೇ ನಾನು ಹೋರಾಟ ಮಾಡೋದು. ಇದು ನನ್ನ ಲೆಕ್ಕದಲ್ಲಿ ಇದು ಒಂದು ಎಲ್ಲರ ಏನು ಜೀವಾಳ ಅಂದ್ರೆ ಎಲ್ಲರಿಗೆ ಬೇಕಾಗುವಂಥದ್ದೇ. ಇದೆಲ್ಲ ಬೆಳೆದ್ರೆ ಮಾತ್ರ ನಮ್ಮಂಥವ್ರು 2 ಊಟನ ತಿನ್ಬೋದು, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಸಣ್ಣದಿಂದ ನಾನು ಶಾಲೆ ಅದೇ 1 ಗಂಟೆಯಿಂದ 2ನೇ ಕೃಷಿ ನಮ್ಗೆ ಇದೇ ಉದ್ಯೋಗ. ನನಗೆ 76 ವರ್ಷ ಆಯ್ತು ಈಗ. ನಿಮ್ಗೆ 76 ವರ್ಷ ಆಯ್ತಾ? ಇದೇ ಉದ್ಯೋಗ. ಗೊತ್ತೇ ಆಗುದಿಲ್ಲ ನಿಮ್ದು. ಅದೇ ನನ್ನ ಸತ್ತಾರಿನೇ ಅದೆಲ್ಲ ಕೆಲವರೆಲ್ಲ ಕೂಕೊಂಡು ಹೋಗ್ತಾರೆ. ನಾವು ಈಗ ದೇವ್ರ ಲೆಕ್ಕದ ಹೋರಾಟ ನಾನು ಮತ್ತಷ್ಟು ಯಾರು ಮಾಡುದಿಲ್ಲ. ಈಗ ಎಷ್ಟು ಎಕರೆ ಜಾಗ ಉಂಟು? ನನ್ನ 1 ಎಕರೆ 95 ಸೆನ್ಸ್. ಎಲ್ಲ ಕೃಷಿ ಮಾಡಿದೀರಾ? ಒಂದು ಚೂರು ಖಾಲಿ ಜಾಗ, ಖಾಲಿ ಜಾಗ ಇಲ್ಲ. ಅಂದ್ರೆ ನನ್ಗೆ ಈಗ ನೀವು ಈ ತರ ಕಾಣ್ತೀನಿ. ನಾನು ಕೆಲವು ಸಾರಿ ಬಂದಾಗ ನಿಮ್ಮನ್ನು ನೋಡುವಾಗ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ನೋಡಿದ್ದೇನೆ ನಾನು. ಅಂದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ತೊಡಗಿದಾಗೆ ಕಾಣ್ತೀರಿ. ಅದು ಜೀವಮಾನ ಇದೆ ಕೃಷಿಯಲ್ಲಿ. ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಿಗ್ಗೆ 6 ಗಂಟೆ ಎದ್ದು 6 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ಹಾಲು ತಕ್ಕೋತಿ. ಹಾಲು ತಕೊಂಡ್ ಕೊಟ್ಟು ಸಗಣಿ ತೆಗ್ದಿಕ್ಕೆ ಮತ್ತು ತೋಟ ಬದಿಗೆ ಹೋಗ್ತಿ. ಹುಲ್ಲು ದನಕಳಿ ಹುಲ್ಲು ಅದು ಇದು ಮಾಡ್ತಾ ಇರ್ತೀವಿ. ಮತ್ತೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಈಗೆಲ್ಲ ತಿರ್ಗಾಟ ಇದ್ರೆ ತಿರ್ಗಾಟ ಹೋದಿ ಬಂದಿ ಅಷ್ಟೇ. ಒಟ್ಟು ಏನಿದ್ರು ಇದರಲ್ಲಿ ಕಾಲ ಕಳೀತೀರಿ. ಹಾಗಾಗಿ ನೀವು ಖುಷಿಯಲ್ಲಿ ಇರ್ತೀರಿ. ಈಗ ಮಧ್ಯಾಹ್ನ 1 ಗಂಟೆಗೆ ಹೋದಿ ಒಳಗೆ ಮಿಂದಿ ಉಂಡಿ 3 ಮಂದಿ ಮನಿಕಂಡಿ 3:30ಗೆ ಎದ್ದಿ ಮತ್ತೆ ಚಹಾ ಕೊಡ್ತಾರೆ. ಚಹಾ ಕುಡ್ಕೊಂಡು ಹೊರಟಿ ಮತ್ತೆ 7 ಗಂಟೆ ಆಯ್ತು ಮನೆಗೆ ಆಯ್ತಾರೆ. ಮತ್ತೆ ಏನು ಗೊತ್ತಾ, ಈಗ ನೀವು ಇಷ್ಟ ತನಕ
ಕೃಷಿ ಅಂದ್ರೆ ಅಷ್ಟು ಸುಲಭ ಇಲ್ಲ. ಕೆಲವು ಸರಿ ಲಾಭ ಬರ್ತದೆ, ಕೆಲವು ಸರಿ ನಷ್ಟ ಆಗ್ತದೆ. ನೀವು ಕೃಷಿಯಲ್ಲಿ ತಾವಾಗೆ ತೊಡಗಿಕೊಂಡಿದ್ದೀರಿ ಇಷ್ಟ ತನಕ, ನೀವೇ ಖುದ್ದು, ಬೇರೆಯವರಿಗೆ ಏನಿಲ್ಲ. ಹಾಗಾಗಿ ನಿಮ್ಗೆ ಕೃಷಿಯಲ್ಲಿ ಲಾಭ ಆಗಿದೆಯಾ ಅಲ್ಲ, ಯಾವಾಗಾದ್ರೂ ಬೆಳೆ ನಾಶ ಆದದ್ದು ಯಾವ್ದಾದ್ರು ಪ್ರಸಂಗ ಉಂಟಾ ನಿಮ್ಮ ಅನುಭವದಲ್ಲಿ? ದೇವರ ಲೆಕ್ಕ, ನನ್ನ ಲೆಕ್ಕದಲ್ಲ ಕೃಷಿ ಈಗ ಒಂದು ರೀತಿಯಿಂದ ಮಾಡ್ತಾ ಬಂದ್ರೆ ಕೃಷಿಯಲ್ಲಿ ಉತ್ಪತ್ತಿ ಇದ್ದಾಗ ನಿಮ್ಗೆ ಎಷ್ಟು ದುಡಿದ್ರು ಉತ್ಪತ್ತಿ ಇಲ್ಲ, ಮುಂಚೆ ನಿಮ್ಮದಿಲ್ಲ. ಇದಾರ ಹಂಗಲ್ಲ ಕಣಿ. ಈಗ ಒಂದಿನ ಯಾಡಿ ಅಂತ ಹೊಯ್ಯ ಕುಕ್ಕಂಡ, ಇನ್ನೊಂದಕ್ಕೆ ಈಗ ಅದ್ದಿದ್ರೆ ಕೆಲ್ಸಕ್ಕೂ ಅದ್ದಿದ್ರೆ ಕೂಗು ಬಿಡ್ತಾರಲ್ಲ. ಇಲ್ಲ ಇದು ಏನಂದ್ರೆ ದಿನ ಉತ್ಪತ್ತಿ ಇಲ್ಲ ಎಂಬ ದಿನ ಇಲ್ಲ. ಒಂದೊಂದೇ ಮಾಡ್ತಾ ಇರ್ಕ, ಒಂದೊಂದೇ ಮಾಡಿರತ್ತಲ್ಲ, ಎಲ್ಲ ಹೊಲ 12 ಮಾಡ್ಕೊಂಡೇ ಇರ್ಕ. ಒಂದ್ರಾಗಲ್ಲ ಒಂದ್ರೆ ಸಿಗ್ತದೆ, ಒಂದು ಹಾಳಾದ್ರೆ ಇನ್ನೊಂದ್ರಲ್ಲಿ ಅದು ಸಿಗ್ತದೆ. ಅದೇ ಕಾಯಕ ಮಾಡ್ತಾ ಇರ್ಬೇಕು, ಅದನ್ನ ನೋಡ್ಕೊಳ್ಬೇಕು. ಈಗ ನಾವು ತೋಟ ಮಾಡ್ತು, ಒಂದ್ ಬದಿ ಮೇಲೆ ಹೋಯ್ತು ಮಂತ್ ಇಲ್ಲ ಹಾಂಗ್ ಮಾಡ್ರತ್ತಲ್ಲ, ಹಾಗೆ ಮಾಡ್ತಾ ಇರೋದು. ಅದು ಸಂತೆ ಇರ್ಕಿ ನಾವು ಮಕ್ಕಳನ್ನ ಹೆಂಗ್ ಸಾಕುತ್ತೆ, ಅದೇ ಲೆಕ್ಕ ನಂದೀಗ. ಈಗ ನೀವು ನಿಮ್ಮ ಇಡೀ ಇಷ್ಟು, ಈಗ ನೀವು ಎಷ್ಟು 76 ವರ್ಷ ಅಂತ ಹೇಳಿದ್ದೀರಿ. ಈಗ ನೀವು ಆ 76 ವರ್ಷದಲ್ಲಿ ಯಾವುದೆಲ್ಲ ಬೆಳೆ ಬೆಳೆದಿದ್ದೀರಿ ಇಷ್ಟ ತನಕ? ಮೊದಲು ಸಾಗುವಳಿ ಮಾಡ್ತಿದ್ದೆ, ಗದ್ದಿ ಭತ್ತ ಬೆಳಿತಿದ್ದೆ. ಈಗ ಭತ್ತದಲ್ಲಿ ಲಾಭ ಆಗ್ತಿಲ್ಲ, ಲಾಸ್ ಆಗ್ತವ್ರೆ. ಯಾಕೆಂದ್ರೆ ಗಂಧಿ, ಕಾಡ್ಕೋಣ, ಮಿಗ, ದುಡ್ಡು ಎಲ್ಲ ತಿಂದು ನಾಶ. ಮತ್ತೀಗ 700-800 ರೂಪಾಯಿ ಸಂಬಳ ಕೊಟ್ಟು ಆ ಭತ್ತ ಮಾರ್ರೆ ಅದ್ರ ಹುಟ್ಟುದಿಲ್ಲ, ಸಿಗುದಿಲ್ಲ. ಕೆಲಸ ಜಾಸ್ತಿ ಅದ, ಹಗಲು ರಾತ್ರಿ ಪುರ್ಸೊತ್ತಿಲ್ಲ. ಇದರ ಹಂಗಲ್ಲ, ಒಂದ್ ಗಡಿ ಕೂಕೊಂಡು ಒಂದ್ರಾಗಲ್ಲ ಆತ ಇರುತ್ತೆ. ಅಡ್ಕಿಲ್ಲ ಇಲ್ಲ ಇಳಿದಲ್ಲ ಹತ್ತು. ಹಾಗೆ ಅದಾಗೆ ಯಾವ್ದು ಈಗ ಭತ್ತದ್ದು ಆಯ್ತು, ಮತ್ತೆ ಬೇರೆ ಯಾವ್ದು ಬೆಳೆ? ಬೇಳೆ ಈಗ ನನಗೆ ಮೇಲ್ತೋಟಕ್ಕೆ ಸುವರ್ಣ ಅದ್ರಾಗಿತ್ತಲ್ಲ, ಗೊತ್ತಿದ್ದ ಮಾಡಿ ಗೊತ್ತಾತ್ಕಣಿ ಹೋದ್ರೆ ಎಷ್ಟು ಉತ್ಪತ್ತಿ ಇತ್ತಂತೆ. ಅದು ಮತ್ತೆ ವಿಡಿಯೋ ಮಾಡುವ. ಮತ್ತೆ ಸುವರ್ಣ, ಮತ್ತೆ ಅಡಿಕೆ, ಇದು ಯಾವುದು ಒಂದರಲ್ಲಿ 2 ತೆಂಗು ಮತ್ತೆ ಇದು ಯಾವುದು ಕರಿಮೆಣಸು, ಅಡಿಕೆ, ಮತ್ತೆ ಬಾಳೆ ಕೈದು ಮಾಡಿದ್ರ? ಯಾಕೆ? ಅದು ವರ್ಷ ಆತಿಲ್ಲ ಅಂದ್ರೆ ಸೇಲ್ ಇರುದಿಲ್ಲ. ಸೇಲ್ ಇರುದಿಲ್ಲ. ಮತ್ತೀಗ ಹಾಕು ನಮ್ಗೆ ಜಾಗ ಇಲ್ಲಲ್ಲ, ತೋಟದೊಳಗೆ ತೋಟದೊಳಗಿದ್ರೆ ತೋಟ ತೊಂದ್ರೆ ತೋಟ ತೊಂದ್ರೆ ತೋಟದಾಗೆ ಅಡಿಕೆ ಮರ ಜಾಳ ಅದಕ್ಕೆ ಒಂದಕ್ಕೆ ಒಂದು ಆಗುದಿಲ್ಲ, ಆತಿಲ್ಲ. ಬಾಳಿಗೂ ಅಡಿಕೆ ಸಸಿಗೂ ಮನುಷ್ಯರಾಗಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗುದಿಲ್ಲ. ಆದರೆ ಇದರಲ್ಲಿ ಹಾಗೆ ಉಂಟಾ? ನಾನು ಎಣಿಸಿದ ಮನುಷ್ಯರಿಗೆ ಮಾತ್ರ ಒಬ್ಬರನ್ನು ಕಂಡ್ರೆ ಇದರಲ್ಲಿ ಉಂಟಾ? ಬಾಳೆಗೆ ನಾವು ಸಣ್ಣ ಸಸಿ ಹಾಕ್ತಾ ಬಾಳೆ ಬಲ ಆಯ್ತು, ಸಸಿ ಸಣ್ಣ ತಾವು ಆಗಲಿಕ್ಕೆ ಏನಂತಂದ್ರೆ ಗಾಳಿ ಹೊಡುದಿಲ್ಲ, ಸಸಿ ಜಾಳ ಅದು ಉದ್ದ ಮರ ಅದು. ಅದ ಕೆಲವರು ಹೇಳ್ತಾರಲ್ಲ, ಈಗ ತೆಂಗಿನ ಮರದ ಹತ್ರ ಇನ್ನೊಂದು ಮರ ನೆಟ್ರೆ ಅದು ಎದರ್ತದಂತೆ, ಅದು ಮೇಲೆ ಹೋಗುದಿಲ್ಲ, ಅದು ಹೌದಾ? ಹೌದು. ಈಗ ನೀವು ಈಗ ತೆಂಗಿನ ಮರ, ಯಾವುದೇ ತೆಂಗಿನ ಮರ ಮಾಡ್ಕೊಂಡು ಮರ ಇರಲಿ, ಅದು ತಿರುಗಿ ಬಪ್ಪದೆ ಎದರುದು, ಅದು ತಿರುಗು ಅಲ್ಲಿ ಹೆದರ್ತದೆ. ತೆಂಗಿನ ಮರ ಹೆದರ್ಕಂತ ಹೋಗುದಿಲ್ಲ, ಮೇಲಕ್ಕೆ ಹೋಗುದಿಲ್ಲ. ನಿಮ್ಮ ಮನೆ ಬದಿಗೆ ಒಂದು ತೆಂಗಿನ ಮರ ಬತ್ತಂದು ಮಾಡಿ, ಹಾಗೆ ನೀವು ಸಾಗವನಿ ಸಸಿ ನೋಡಿ, ಆ ತೆಂಗಿನ ಮರ ತಾನೇ ಮನೆ ಕ್ರಾಸ್ ಹೋಗ್ತದೆ, ಮನೆ ಬದಿ ಬರುತ್ತೆ. ಒಂದು ಮಾರ್ಕೊಂಡ್ ಮರ ತಾಂಗುಕ ಎಷ್ಟು ದೂರ ಇರ್ಬೇಕು. ನಾ ಈಗ ಕಡೆ ಆ ತೆಂಗಿನ ಮರ ಎಲ್ಲ ತೆಂಗಿನ ಹೆಲ್ಸಿನ ಸಸಿ ಇತ್ತಲ್ಲ ಕಡೆ, ಆ ತೆಂಗಿನ ಮರ ಪೂರ ನಂಬದಿ ಬಿಟ್ರೆ ಈಗ ಮೇಲೆ ಹೊರ ಹೋಗಿ ಇಷ್ಟೊತ್ತಿಗೆ ಆಚೆಗೆ ಹೊತ್ತಿದ್ದವು. ಈಗ ಇಲ್ಲೊಂದು ಹೋಯ್ತು ಕಣಿ, ಹೂ ಇಲ್ಲ ಕಣಿ, ಅದು ಎಲ್ಲಿಗೆ ಹೋಯ್ತು ತಲಿಯಲ್ಲಿ ಇತ್ಕಣಿ, ಗೂಡಲ್ಲಿ ಇತ್ಕಣಿ, ಅದು ಆಚಿನ ಮರ ಇಲ್ಲ ಹಾಗೆ. ಈಗ ಅದ್ರ ಕಾಯಿ ಇತ್ತು, ಹೆಚ್ಚು 100-200 ಕಾಯಿ ಇತ್ತದ. ಮತ್ತೆ ನಿಮ್ಗೆ ನೀರಿದ್ದು ಪಂಪ್ ಸೆಟ್ ಅದೆಲ್ಲ ನೀರಿನ ಬೋರ್ ಇತ್ತು, ಕ್ಯಾರಿ ಇತ್ತು, ತೊಂದರೆ ಇಲ್ಲ. ನೀರಿದೆಲ್ಲ ವ್ಯವಸ್ಥೆ ದೇವ್ರ ಲೆಕ್ಕದ್ದು ಯಾವ್ದ್ರಲ್ಲೂ ಕಡಿಮೆ ಮಾಡ್ಕೊಂಡ. ಆದ್ರೆ ನಿಮ್ಮ ಪರಿಶ್ರಮಕ್ಕೆ ದೇವರ ಅಷ್ಟು ಕೊಟ್ಟಿದ್ದಾರೆ, ಅಂದ್ರೆ ಯಾವ್ದಕ್ಕೂ ತೊಂದರೆ ಇಲ್ಲ. ನೀರು ಅದು ಇದು ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದೇ ಕ್ಯಾರಿ ಹಂಗೆ. ಈಗ ದುಡ್ಡು ಕೊಟ್ಟು ಮಾಡಿದ್ರೆ ಸ್ವಲ್ಪ ದುಡ್ಡು ಬೇಡ ಅಂತ ನಾನೇ ಸ್ವಂತ ಕಲ್ಲು ನಾನೇ ಕಟ್ಟೋದು. ದೊಡ್ಡ ಕ್ಯಾರಿ ಅದು ತೋರಿಸಿ ಹೋಗುವ. ಅದೇ ನಾನೇ ಸ್ವಂತ ಕಲ್ಲು ಕಟ್ಟಿ ನಾನೇ ಮಾಡೋದು. ಎಲ್ಲಿಂದ ಹೋಗುದು? ಇಲ್ಲ ಬನ್ನಿ.
ಇದೆಲ್ಲ ಸುಮಾರ್ದಾರಿಗೆ ಯಾರಿಗೆ ಸಾಧ್ಯ ಇಲ್ಲ. ಅದೇ ಹಾದಿ ಮೇಲೆ ಹಾತಾರ ಕೆಲ ಸರ್ತಿ ಬತ್ರಿಲ್ಲ ಬಂದು ನೀನು ಅಂತ ಹಾಕ್ತೆ ತೋಟಕ್ಕೆ ಏನು ಹಾಕ್ತೆ ಔಷಧಿ ಅದು ಇದಕ್ಕೆ ಅಲ್ಲಿಗೆ ಕಣಿ ನಂದು ಆ ಗೊಬ್ಬರ ಈ ಬಯೋಸ್ಟಾರ ಗೊಬ್ಬರ ಇತ್ತಲ್ಲ, ಬಯೋಸ್ಟಾರ್ ಗೊಬ್ಬರ ನಿಂತಂತ ಎಲ್ಲ ಹಾಕ್ತೀವಿ. ಅದಕ್ಕೆ ಎಂತ ಹೇಳುದು ಬಯೋಸ್ಟಾರ? ಹಾಂ, ಬಯೋಸ್ಟಾರ್ ಗೊಬ್ಬರ. ಬಯೋಸ್ಟಾರ್ ಗೊಬ್ಬರ ಹಾಕಿ ಮರ. ಹಾಂ, ಸೆಗಣಿ ಅದು, ಸೆಗಣಿ ಹೊಡಿ. ಎರೆಹುಳು ತೊಟ್ಟಿಗೆ ತುಂಬಿನಲ್ಲ ಅದೇ. ಹಾಂ, ಬಯೋಸ್ಟಾರ್ ಗೊಬ್ಬರ ಅಂತ ಎರೆಹುಳು ಎರೆಹುಳು ಗೊಬ್ಬರ ಇದ್ದು ಅಲ್ಲಿಗೆ ಕಣಿ ಅದು ಮೊರಿ ಆಯ್ತು ಕಣಿ. ಅದು ನಾನು ಹಾಕೋ ಬಂದದ್ದು ಅದು ಮಟ್ಟೆಯಲ್ಲಿ. ಅವೆಲ್ಲ ಇನ್ನೀಗ ಅಂದ್ರೆ ಇದು ಬುಡಕ್ಕೆ ಅಂದ್ರೆ ಸೈಡ್ಗೆ ಹಾಕುದಾ ಅಲ್ಲ ಬುಡಕ್ಕೆ ಹಾಕೋಕಾಗ ದೂರಕ್ಕೆ ಹಾಕ್ತೀವಿ. ಏನು ನಾವು ಈ ಬದಿ ಈಗ ಹಾಕ್ಬಾರ್ದು, ಹಾಕೋಕಾಗ ಈಗ ಹಾಕ್ಬೇಕು, ದೂರ ಹಾಕ್ಬೇಕು. ಬುಡಕ್ಕೆ ಹಾಕಿದ್ರೆ ವರ್ಲಿ ಹಿಡಿ ಹಾಗೆ ಹಂಗೆ ವರ್ಲಿ ಹಿಡಿ. ಇದೇ ಕಣಿ ಇದು ಒಂದು ಸಾರಾಂಶ ಅಲ್ಲ. ಈಗ ಈಗ ಇದು ಇದು ಈಗ ಇಷ್ಟು ಕರೆಕ್ಟ್ ಹೋಯ್ತಲ್ಲ. ಈಗ ಕೆಲವುದ್ರಲ್ಲಿ ಈಗ ನನ್ನದ್ರಲ್ಲಿ ಇದರಲ್ಲಿ ಈಗ ಉಳ್ಳ ಅದಕ್ಕೆ ಮದ್ದು ಎಂತ ಇಲ್ವಾ? ಮೈಲ್ ತುತ್ತ ಇತ್ತಲ್ಲ, ಯಾವ್ದು ಹಾಕೋದದ್ದು? ಮೈಲ್ ತುತ್ತ ಹಿಂಗೆ ಮಾಡಿ ಓದಿಸ್ತಾ ಇದ್ದೆ ಸರ್. ಏನ ಔಷಧಿ ಮೈಲ್ ತುತ್ತ ಔಷಧಿ ಹೊಡಿತಲ್ಲ, ಅದನ್ನು ಉದ್ರಿಸ ಖಾಲಿ ಸು ಹಾತಲ್ಲ, ಇಲ್ಲ ಸುಣ್ಣ ಉದ್ರ. ಸುಣ್ಣ ಉದ್ರೆ ಅದು ಆತಿಲ್ಲ ಆತಿಲ್ಲ. ಅದು ಬಿಸಿಲು ಹೊಡೆದು ಹಂಗಾಗ್ತದೆ. ಬಿಸಿಲು ಹೊಡೆದ ಆಗುದು? ಬಿಸಿಲು ಹೊಡೆದ ಅಲ್ಲ, ಅದ್ರಲ್ಲಿ ಸಣ್ಣ ಸಣ್ಣ ಹುಳ ಇರ್ತದೆ ಅದ್ರ ಒಳಗೆ. ಅದು ಬಿಸಿಲಿಗೆ ಈ ಒಂದು ಬದಿ ಭಾಗ ಇತ್ತಲ್ಲ ಸುಟ್ಟು ಹೋಗ್ತದೆ. ಅದ್ರಾಗ ಏನಂದ್ರೆ ಈ ಹುಳ ಹುಟ್ಟಾತಾವ. ಹಾಗೆ ಹಾಗೆ ಅಲ್ಲಿಗೆ ನಂದು ಅಲ್ಲಿ ಅದಂದ್ರೆ ನಂದೊಂದು ನಾಲ್ಕು ತುಂಬಾ ಒಳ್ಳೆ ಆಗ್ತಿತ್ತು, ಅದರಲ್ಲಿ ಹುಳ ಬಂತು, ಮತ್ತೆ ಹೋಯ್ತು. ಏಗಳಿಕಾರು ಹಾಪ್ದೆ. ಅದೇ ಅದಕ್ಕೆ ಕೇಳಿದ ಅದು ಅದಕ್ಕೆ ಅದು ಈ ಬಿಸಿಲು ಬೀಳುತ್ತಲ್ಲ, ಸೂರ್ಯನ ಬಿಸಿಲು ಕರೆಕ್ಟ್ ಹೊಡೆದ್ರೆ ಅಲ್ಲಿ ನಾವಂಗಾರ ಕೊಟ್ರೆ ಅಷ್ಟು ತಕಂತಿಲ್ಲ. ಈಗ ಮರ ಗಿರೆ ನಾವೇನಾರ ನಟ್ಕೊಂಡ್ರೆ ಸಾಕ ಅಷ್ಟು ಬೀಳ್ಬಾರ್ದು, ಸೂರ್ಯನ ಬೆಳಕು ಜಾಸ್ತಿ ಬೀಳ್ಬಾರ್ದು, ಸುಟ್ಟು ಈಗ ಬುಡಕ್ ಬೇಸಲು ಹೊಡೆದ್ರೆ ಸುಟ್ಟು ಹೋಗ್ತಲ್ಲ. ಹಾಗೆ ಹಾಗೆ ಅಲ್ಲಿ ಕಟ್ಟೆ ಬಂತಲ್ಲ, ಸುಟ್ಟು ಕಟ್ಟೆ ಬಂತ. ನಿಮ್ ಲೆಕ್ಕದಲ್ಲಿ ಅದಕ್ಕೆ ಸುಣ್ಣ ಮತ್ತೆ ಸುಣ್ಣ ಮೇಲೆ ಇದು ಮಾಡಿ ಉದ್ರೆ ಅದು ಇದಾಗ್ತಿಲ್ಲ, ಮುಂದೆ ಮೇಲೆ ಮೇಲೆ ಹೋಗುದಿಲ್ಲ, ಮೇಲೆ ಮೇಲೆ ಹೋಗ್ತಿಲ್ಲ. ನಮ್ದು ಕೃಷಿತ ಪೂರ ಕಣಿ. ಈಗ ಗೊಬ್ಬರ ಕಡಿ ಇಲ್ಲಿ ಕಣಿ, ಗೊಬ್ಬರ ಹೆಂಗ್ ಮಾಡಿದ್ವಿ ಕಣಿ, ದಾರಲ್ಲಿ ಅಡಿಕೆ ಚೋಗಿ ತೆಂಗಿನ ಅಡಿ ಎಲ್ಲ ಕಡ್ದು ತುಂಬ ಸೆಗಣಿ ಹೊತ್ತಾಕು ಗೊಬ್ಬರ ಇದು ಅಲ್ಲ ತೋಟಕ್ಕೆ. ಇದ್ರಲ್ಲಿ ಯಾವ್ದೆಲ್ಲ ಉಂಟು? ದಾರಲೆ ಸೊಪ್ಪು, ಅಡಿಕೆ ಚೋಗಿ, ತೆಂಗಿನ ಕಾಳು ಎಲ್ಲ ಕಡ್ದು ಹಾಕಿ ಗೊಬ್ಬರ ಮಾಡು ನಮ್ ತೋಟಕ್ಕೆ ಹತ್ತಲ್ಲ, ನಮ್ದು ಅಲ್ಲ, ದುಡ್ಡು ಕೊಡ್ತಾರಕ್ಕಲ್ಲ. ಹೀಗೆ ಹೀನುಗಾರಿಕೆ ಮಾಡಿದ್ರೆ ಲಾಸ್ ಹತ್ತಂತ ಕೆಲವರ ಲಾಸ್ ಆಗ್ತಿಲ್ಲ, ಮಾಡೋ ಅನುಭವ ಇದ್ರೆ ಮಾಡೋದು ಲಾಸ್ ಆಗ್ತಿಲ್ಲ ಅಲ್ಲ. ಮತ್ತೆ ಕೆಲವರು ಈಗ ಕೃಷಿ ಕೆಲವರು ಹೇಳ್ತಾರಲ್ಲ, ಅದು ಇದು ಬಂತ ಸಿಂಪಡಿಸ್ತಾರೆ, ಇದು ಅದೆಲ್ಲ ಮಾಡ್ತೇವೆ, ಅದನ್ನು ಮಾಡ್ತೀವಿ. ನಾವು ಹೀಗೆ ಮಾಡ್ಕೊಂಡು ನೋಡಿ ಜೀವಮೃತ ಅದು ನಮ್ಗೆ ಅದರ ಬೆಳೆ ನಮ್ಗೆ ಏನಾದ್ರು ಎಫೆಕ್ಟ್ ಬರ್ತದ? ಹೊಡೆದ್ರೆ ಸುಟ್ಟು ಅದು ಎಲಿ ಚುಕ್ಕಿ ಬರ್ತದೆ. ಈ ಗೋಮೂತ್ರ ಪ್ರತಿ ಹೊಡೆದ್ರೆ ಮತ್ತೆ ಏನಂತ ಅಲ್ಲಿ ಇತ್ತಲ್ಲ, ಗೋಮೂತ್ರ ಹೇಳುದಾ ನೀವು? ಇದು ಅಲ್ಲ, ಇದು ಸ್ಪ್ರೇ ಮಾಡುದಾ? ಗೋಮೂತ್ರ ಮಾಡುದಿಲ್ಲ, ಸುಟ್ಟು ಮತ್ತೆ ಯಾವ್ದು? ಅಲ್ಲಿ ಕೆಲವರು ಅಲ್ಲ ಅಂಗಡಿಯಲ್ಲೆಲ್ಲ ತಕೊಂಡು ಈ ಹುಳ ಬಂದದಕ್ಕೆಲ್ಲ ಇದು ಸ್ಪ್ರೇ ಮಾಡ್ತಾರ. ಅದು ಇದೆ ಗೋಮೂತ್ರ ಬೇರೆ ಬೆರಕೆ ಹಾಕ್ತಾರ. ಹೌದಾ? ಬೇರೆ ಗೋಮೂತ್ರ ಹೊಡೋದು. ಈಗ ನಮ್ದು ಹೊಡೆದ್ರು ಬರೇ ಗೋಮೂತ್ರ ಹೊಡಿಕೆ, ಮತ್ತೆ ನಾವೇನು ಹಾಕೋದಿಲ್ಲ. ಅದಕ್ಕೆ ಹೊಡಿತಂದು ಮಾಡಿ ಕಾಯಿಲೆ ಬಂತ ಹೊಡಿತಂದು ಮಾಡಿ ಆ ಮೇಲಿನ ಎಲೆ ಇತ್ತಲ್ಲ ಪೂರ ಹುಂಡು ಬೆರ್ಸತ್, ಎಲೆ ಚುಕ್ಕಿ ಬರ್ತದೆ, ಎಲೆಲ್ಲ ಹುಂಡು ಬೆರ್ಸತ್. ಇದಕ್ಕೂ ಹಂಗೆ ನಾನೀಗ ಮಾಡಿದ್ರೆ ಹುಂಡು ಬೆರ್ಸತ್, ಅದಕ್ಕೆ ಹೊಡಿಯುವುದಿಲ್ಲ. ಇದಕ್ಕೆ ಹಾಕುದಾದ್ರೆ ನೆಲಗಡ್ಲಿಂಡಿ, ಬೆಲ್ಲ, ಕಡ್ಲಿ ಹಿಟ್ಟು ಇದಿಷ್ಟು 3 ದಿನ ನೆನೆಸಿ 5 ಕೆಜಿ ಸೆಗಣಿ ಹಾಕು. 5 ಕೆಜಿ ಸೆಗಣಿ ಹಾಕಿ ಕರಡಿ ಒಂದೊಂದು ಕೊಟ್ಟು ನೀರು ಯಾರು ಎಲ್ಲ ಬಳ್ಳಿ ಬೇಕು. ಬೆಳೆಸಿಗಿರ್ತಿ ಹಂಗೆ ಗೊತ್ತಿತ್ತು. ಅನುಭವ ಬೇಕು, ಒಟ್ಟಿಗೆ ಅನುಭವದ ಮೇಲೆ ಕೃಷಿ. ಮತ್ತೆ ನಾನು ಹೋಗಿ ಸುಮ್ಮನೆ 2 ಗಿಡ ನೆಡ್ತೇನೆ ಅದೊಂದು ಮಾಡ್ತೇನೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಹೇಳುದು, ಕೃಷಿದ ಅನುಭವ ಇದ್ದವರ ಹತ್ರನೇ ಮಾತಾಡ್ಬೇಕು ಯಾವಾಗಲೂ. ಅದೇ ನಾ ಈ ಮೊದಲು ಗ್ರೂಪಿನ ಧರ್ಮಸ್ಥಳ ಗ್ರೂಪಿನ ಎಲ್ಲೆಲ್ಲಿ ಬಪ್ಕೊಳ್ಳೋದು ನಾ ಕಡೆ ಕೊಯ್ದು ಮಾಡ್ತೀವಿ. ವಾರ ನಮ್ದು 1-2 ಸಾವಿರ ರೂಪಾಯಿ ಖರ್ಚು. ಆಮೇಲೆ ನಮ್ಗೇನು ಬಸ್ ಚಾರ್ಜು ನಮ್ ಕೈಯಿಂದ ಹೋಯ್ಕೆ, ಒಂದೇನು ಕೆಲಸ ಹಾಳೆ. ಅದಕ್ಕೆ ಗ್ರೂಪ್ನೇ ಕೈದು ಮಾಡಿ ಇವತ್ತು ಸಾಲ ತಕ್ಕೊಂಡು ಬಡ್ಡಿ ಜಾಸ್ತಿ.
18% ಬಡ್ಡಿ ಸಾಲ ತೈಕಿ. ಯಾವ್ದಕ್ಕೆ? ಈ ಕೃಷಿ ಅಂದ್ರೆ ನಾವು ಗ್ರೂಪ್ನ ಸೇರ್ತಲ್ಲ, ಗ್ರೂಪ್ಗೆ ಗ್ರೂಪ್ ಸೇರ್ ಸಾಲ ತಕ್ಕಣ್ಕಿ ತಗೊಳ್ಬೇಕಾ? ತಕ್ಕಣ್ಕಿ ಕಡ್ಡಾಯ ಮಾಡೋದು ಮಾಡ ಕಡೆ ನಂಗೆ ಸಾಲ ತಕ್ಕಂತಿಲ್ಲ ನಾನು. ಬಡ್ಡಿ ಜಾತಿ 18% ಬಡ್ಡಿ ಲಾಸ್ಟ್ ಲೆಕ್ಕ ಹೊಡಿಕವ. ಅದಕ್ಕೆ ಬೇಡ ಹಿತದಿಂದ ಹಿರ್ಕೊಂಬೊಳ್ಳೆಲ್ಲ ಕೊಯ್ದೆ ಹೊಡಿಬಿಟ್ಟು ಈ ತರಬೇತಿಗೆಲ್ಲ ಹಾಕ್ತಿಲ್ಲ. ಇಲ್ಲ ಸಿಗ್ತದೆ ಅದ್ರಲ್ಲಿ ತೃಪ್ತಿ. ಅದೆಲ್ಲ ನಾವು ಮಾಡ್ಕೊಂಡ್ರೆ ಅಂತ ಗೊತ್ತಾ, ನಾವು ಹೊರಗೆ ಹೊತ್ತಾಗತ್ತೆ. ಯಾರ ಅಂಗಡಿ ಯಾರ ಸಾಲ ತಗೋದು, ಯಾರ ಅದು 8-9 ಜನ ಒಟ್ಟಾಗಿ ಕಣ್ಕ ಕಣಿ, ಇದೊಂದು ಕ್ಯಾರಿ ಕಣಿ. ಇದೀಗ ನಾನೇ ಸ್ವಂತ ತೋಡೋದು ಕ್ಯಾರಿ ಇದೀಗ. ಇದು ನೀರು ಮಳೆಗಾಲದ ನೀರು ನಿಲ್ಲಿಕ್ಕ ಅಲ್ಲಪ್ಪ, ಮತ್ತೆ ಕುಡಿಯೋಕೆ ನೀರು ಬೇಕು. ಕುಡಿಯೋದಿದ್ರದ್ದೇ ಭಾರಿ ಇಲ್ಲ ಬಾವಿ ಅಲ್ಲ ಅದು. ಅಲ್ಲ ಮತ್ತೆ ಕ್ಯಾರಿ ಕೆರೆ ಅದು. ಬನ್ನಿ ಈಚೆ ಬನ್ನಿ. ನೀವೇ ಇದು ಮಾಡಿದ? ನಾನೇ ಸ್ವಂತ ತೋಡಿ ಸ್ವಂತ ಕಲ್ ಕಟ್ಟದ್ದು. ಒಬ್ಬ ಎಷ್ಟು ವರ್ಷದಾಗಿದೆ ಇದು ನಿಮ್ಗೆ ಇದು ಮಾಡ್ಲಿಕ್ಕೆ? ಅದಕ್ಕೆ ಮಕ್ಕಳೇ ಹೆಂಡತಿ ಎಲ್ಲ ಇದ್ದೀರಲ್ರಿ, ಮಣ್ಣು ಹೊರ್ತಾ ಕಡೆ ಯಾರ ಮನೆ ಕೆಲ್ಸಕ್ಕೆ ಬಪ್ಪದು ನೋಡುದು, ನಾನೇ ಮಾಡೋದು ಕಣಿ. ಭಾರಿ ಈಗ ಅವರು 2 ಮನೆಯವ್ರು ನೀರು ತಗೊಳ್ತಾ ಇದ್ರಿ. ಕಣಿ ಕ್ಯಾರಿ ನಾನೇ ಸ್ವಂತ ಕಲ್ ಕಟ್ಟಿ. ಅದೇ ಯಾಕೆ ಇದು? ಅದ್ರ ನಾ ಕಾಯಿತ ಮನೆ ತೆಗಿನ ಎಲ್ಲ ಎಳ್ತಾಗದಿ. ಅದೇ ನಾ ಕಾಯ್ತಾ ಈಗ ನೀರು ಏರುತ್ತೆ. ಇದು ಮಣ್ಣಿದು ಇದರಲ್ಲೇ ನೀವು ಕೊರ್ಕೊಂಡು ಹೋಗ್ತದ? ಹೌದು, ಬಾಮಿ ಅದು ಕ್ಯಾರಿ ಮಾಡೋದು. ತುಂಬಾ ಚಂದ ಉಂಟು ನೀರು, ಒಳ್ಳೆ ಉಂಟಲ್ಲ ಕುಡಿಯೋದಿದ್ರಲ್ಲೇ? ಹೌದು, ಕುಡಿದು ನೀರು ಇದೆ. ನಾವು ಬೋರ್ ನೀರು ಕುಡುವುದಿಲ್ಲ. ಹೌದಾ? ಇಷ್ಟು ನೀರು ಯಾವ್ದೇನು ಇರುತ್ತೆ. ಅದೀಗ ಇಷ್ಟು ನೀರು ಇಷ್ಟು ನೀರು ಇತ್ತು. ಈಗ ಗೋಸ್ರು ಇತ್ತದ್ರಾಗ ಇಷ್ಟು. ಹೌದಾ? ಒಂದ್ ಆಳು ಗೋಸ್ರು ಇತ್ತದೀಗ. ಇನ್ನು ಮಳೆ ಬಂದ್ರೆ ಫುಲ್ ಆಗ್ತದ? ತುಂಬ ಹಾರಿತ್ತು. ಇಲ್ಲಿಂದ ಮೇಲೆ ಬರ್ತದ? ಹೌದಾ? ಅಲ್ಲಿ ಪೈಪ್ ಹಾಕಿದ್ರೆ ಒಂದು ಮೀನ್ ಬಿಟ್ಟಿದೆ ಅದ್ರಾಗ, 5 ಮೀನು ಅದೇಳಿ ಬಿಟ್ಟಿದೆ. ಅದು ಯಾರಿಗೂ ಗೊತ್ತೊಂದು ಪೈಪ್ ಹಾಕಂಡು ಕಡೆಗೆ ಸುಸೋಯ್ತು. ಯಾರು ಮಾಡೋದು ಈ ಕ್ಯಾರಿನ? ಈಗ ಮಾಡ್ಲಿಕ್ಕೆ ಆಗುದಿಲ್ಲಪ್ಪ. ಅದ್ರೊಳಗೆ ಕಡೆ ಅದ್ರಲ್ಲಿ ಎಷ್ಟು ಆಳ ಉಂಟದು? ಅದೀಗ 30 ಫೀಟ್ ಇತ್ತು. 30 ಫೀಟು ನೀವು ಮಾಡಿದ್ದೀರಾ? ಅದ್ರಾಗ ಆಬದಿಂದ ಒಂದು ದೊಡ್ಡದೊಂದು ಅರಿಕಲ್ ಬಂತು. ಫುಟ್ಬಾಲ್ ಇತ್ತಲ್ಲ, ಅಲ್ಲೊಂದು ಹೊಂಡ ಕಂಡ ತೋಡಿ ನಮ್ಮ 3 ಮನೆ ನೀರು ಸಾಕತ್ತಿದ್ದಿತ್ತು. ಸಾಕಾರ್ಗತಿ ನಾನು ಅಂತ ಹೊಟ್ಟು ಆಗ್ಲದ್ದೆ ಆಗ್ಲೇಶ್ ಅಪ್ಪ ಹೊಡಿಯಪ್ಪ ಅಲ್ಲಿ ದುಂಡಿ ಕಲ್ ಬಂದು ದೊಡ್ಡ ಕಲ್ ಬಂದ್ರ ಗತಿ ಅಂತ ಮಾಡಿದ್ವಿ. ನಂಗೆ ಸುರಂಗ ಗೊತ್ತಲ್ಲ, ಕಸಿಲೆಗಲ್ಲಿ ಕಡಿತ ಕಟ್ ಸುರಂಗಿ ಕಟ್ ಸುರಂಗ ಹಾಕಿರ್ಗತಿಗೆ 4 ಪೀಸ್ ಆಯ್ತು ಕಲ್ಲು. 4 ಪೀಸ್ ಆಗತ್ತಿಗೆ ಅರಿಕಲ್ಲ ನಂಗೆ ಗಟ್ಟಿ ಐತೆ ಅಲ್ಲೇ ಅಲ್ಲೇ ಹೊಡ್ತದ ಅಲ್ಲೇ ಕಾರಿ ಕಟ್ಟದ್ದು 1400 ಕಲ್ಲು ಆಯ್ತು ಒಟ್ಟಿಗೆ. ಇದೀಗ ಅದ್ರಲ್ಲಿ ಕಲ್ಲು ತೆಗ್ದದ್ದು ಅದ್ರಲ್ಲಿ ಕಟ್ಟಿದ್ದ ನೀವು? 1400 ಆಯ್ತು. ಕಾಡಿಗೆ ಒಂದು 3000 ಕಲ್ಲು ಯಾರಿಗಿಂತಂದು. ಅದು ಇದು ಕಲ್ಲೇ, ಇದು ಕೆಂಪು ಕಲ್ಲಲ್ಲ ಅದು? ಶಿಲೆಗಲ್, ಪೂರ ಶಿಲೆಗಲ್. ಇನ್ನೀಗ ಅದನ್ನೀಗ ಕಟ್ಟಿಗೀಗ ಅದೀಗ ಇದೆಲ್ಲ ಒಂಚೂರು ರಸ್ತಿ ಮಾಡ್ಕೊಂಡು ಆ ಕಲ್ಲು ಒಂದು ಅಲ್ಲಿ ಮನೆಯಲ್ಲಿ ತೆಗ್ದು ಹಾಕಿದ್ನಲ್ಲ, ಇಲ್ಲಿ ತಂದು ಕಟ್ಟಿ ಮೇಲೆ ಇರ್ಸ್ಕೊಂಡೆ ಇನ್ನು ಪುನಃ ಮೇಲೆ ಮಾಡ್ತೀರಾ? ಮೇಲೆ ಮಾಡ್ಕೊಂಡು ಮೇಲೆ ಮಾಡ್ತೀವಿ. ನಮ್ಗೆ ಈ ಜಾಗ ನೀರು ಸಾಕಾಗ್ತದೆ, ಅಲ್ಲಿ ಸಾಕಾಗ್ತದೆ. ಇದು ಎಲ್ಲಿವರೆಗೆ ಉಂಟು ನಿಮ್ದು? ಇಲ್ಲಿದೆ ಲಾಸ್ಟ್. ಇಲ್ಲೇ ಲಾಸ್ಟ್? ಲಾಸ್ಟ್. ಇಲ್ಲಿ ಎಲ್ಲ ಖಾಲಿ ಅಡಿಕೆ ಮತ್ತೆ ಯಾವ್ದು ಬೇರೆ ಹಲಸು ಎಲ್ಲಿಲ್ವಾ? ಹಲಸಿನ ಅಲ್ಲಿ ನೀಶೆಡ್ ಎಲ್ಲ ಇದೆ. ಅಡಿಕೆ ಮತ್ತೆ ಕರಿಮೆಣಸು, ವೀಳ್ಯದೆಲೆ ಇದೆ ಅಲ್ಲ? ಬನ್ನಿ ಮುಂದೆ ಹೇಳಪ್ಪ. ಮೊನ್ನೆ ತೆಗ್ದು ಇದು ಬಂದ್ರಾಗ ಎಷ್ಟಾಯ್ತು ಗೊತ್ತಾ? 8 ಕೆಜಿ ತುಪ್ಪ. ಇದರಲ್ಲಿ ಒಳಗೆ ಜೇನು ಉಂಟಾ? ಜೇನು ನೋಡ ಮೊನ್ನೆ ತೆಗ್ದು ಎಂತ ಹೇಳುದು ಅದಕ್ಕೆ? ಜೇನು. ಜೇನ ಈ ಜೇನು ತುಪ್ಪ ಅಂತ ಅದ್ರ ಒಳಗಿದೆ. ಇಲ್ಲಿ ಬಾಯಿ ಇತ್ತಲ್ಲ, ಇಲ್ಲಿ ಹೋಗ್ಬೋದು. ಅದರೊಳಗೆ ಹೋಗ್ತದೆ. ಈಗ ಇಲ್ಲೇ ಮೊನ್ನೆ ತೆಗ್ದಿದ್ದೀವಿ ಹೋದು. ಇನ್ನೀಗ ಇನ್ನು ಬಪ್ಪು ತಿಳಿ ಬತ್ತು 8 ಕೆಜಿ ಸಿಕ್ಕಿದ ಜೇನುತುಪ್ಪ. ಹೌದಾ? ಮತ್ತೆ ಪುನಃ ಬತ್ತು ಅದೇ ಬರ್ತದ? ಬತ್ತು. ಈಗ ನೀವು ಓಡಿಸುದು ಅದನ್ನು ತೆಗೆಯುವುದು ಹೇಗೆ? ತಗೋದು ಇಲ್ಲಿ ಬಾಯಿ ತೆಗ್ದಿರ್ಸಿ. ಬೇಡ ಈಗ ಬೇಡ ಕಾಣಿ ಹೇಳ್ತಿದ್ದಾರೆ ಅದು ಅಂತರ ಹೆಂಗಿತ್ತು ಕಾಣಿ ಅದ್ರದ್ದು. ಈಗ ಮೊನ್ನೆ ಎಲ್ಲ ತೊಳೆದು ಇಟ್ಟಿದ್ವಿ ಇದ್ಕೊಂಡು. ಈಗ ಮೊನ್ನೆ ತೆಗ್ದು ದಿನ ಇಲ್ಲ ತೆಗ್ದು. ಕಾಣಿ ಇದೆಲ್ಲ ಮನೆ ಕ್ಲೀನ್ ಮಾಡಿ ಇಟ್ಟದ್ದು. ಇನ್ನು ಬತ್ತು ಪುನಃ ಬತ್ತು. ಅಲ್ಲಿಂದಲೇ ಬರುದು ಅದು? ಅಲ್ಲಿಂದ ಬಂದು ಮತ್ತೆ ಅದು ಅದರದ್ದು ಗೂಡು ಕಟ್ಕೊಂಡು ಇಡೀ ಫುಲ್ ಮಾಡ್ತು, ಇಲ್ಲಿವರೆಗೆ ಕೊಡ್ತು ತುಪ್ಪ. ಇದನ್ನು ನೀವು ಫಸ್ಟ್ ತಗುವಾಗೆ ಈ ಬಾಯಿ ತಗೋಕತ್ತಲ್ಲ, ಕತ್ತಿ ಮೇಲೆ ತಟ್ಟಿ ಗಮ್ಮನಾಗೆ
ಅಷ್ಟು ಪಿಟ್ಟು ಮಾಡ್ತಾವೆ. ಹ್ಮ್. ಇಷ್ಟು ಜಾಗ ತುಂಬ ನೆಗ್ಗು ಒಂದು ಸರಾಸರಿ ನೆಗ್ಕೊಂಡು ಹೋಗ್ತಾನಪ್ಪ. ಅಲ್ಲ ಅದು ಎಷ್ಟು ಅದಕ್ಕೆ ಇದಕ್ಕೆ ರೇಟ್ ಉಂಟಾ? 1000 ಇದು ಜೇನುತುಪ್ಪಕ್ಕ. ಜೇನುತುಪ್ಪ ಒಳ್ಳೆ ರೇಟಲ್ಲಿ 600-700 ರೂಪಾಯಿ ಇತ್ತು. ಹೇಗೆ ಕೆಜಿ ಲೆಕ್ಕ. ಕೆಜಿ ಲೆಕ್ಕಕ್ಕ? ಹಾಂ. ಎಂಟಿಗೆ ತುಪ್ಪ ಅಲ್ಲ ಈಗ ಮೊನ್ನೆ ತೆಗ್ದಿದ್ದಾನೆ. ಇದು ಅಂತ ಎತ್ತಾನೊಂದು. ಹ್ಮ್. ಇಲ್ಲ ನಮ್ದು ಸುತ್ತಿಲ್ಲ ನನಗೆ ಇದೆಲ್ಲ ತಿಳ್ಕೊಳ್ಬೇಕು. ಈಗಿನ ಯುವಕರು ತಿಳ್ಕೊಳ್ಬೇಕು. ನನಗೆ ಸತ್ಯವಾಗ್ಲಿಲ್ಲ, ನನಗೇನೆ ಗೊತ್ತಿಲ್ಲ ಇದೆಲ್ಲ ಈ ಥರದೆಲ್ಲ ಐಡಿಯಾಸ್ ಎಲ್ಲ ಉಂಟಂತ. ಹಿಂಗಿದ್ದು ಈಗಿನ ಪೆಟ್ಟಿಗೆ ಸಿಕ್ಕುದಿಲ್ಲ ಈಗ. ಸಿಕ್ಕುದಿದ್ದೀರಿ ನನಗೆ ಮತ್ತೆ ಹಾಕ್ತಿದ್ದೀರಿ. ಈಗ ನಾನು ತಾಕ್ನಲ್ಲ ಹೋದಲ್ಲ ಮೇಲ ಇನ್ನೀಗ ಬಪ್ಪು ತಿಂಗಳಿಗೆ ಗಾಳಿ ಹಾಡಿ ಈಗ ನೀರು ಅಂತ ಉಸುಕಾಗ. ಈಗ ನೀರು ನಿಲ್ಬಾರ್ದಾ? ನಿಲ್ಬೇಕಾ? ಇಲ್ಲ ರೀತಿ ಎರು ಹೋಗ್ತು, ಇಲ್ಲ ಚೌಳಿ ಹೋಗ್ತು. ಹ್ಮ್, ಆ ಥರ. ಹ್ಮ್. ಈಗ ಎಲ್ಲಿಂದ ಹೋಗುದು? ಇಲ್ಲಪ್ಪ ನೀರು ಸ್ಟಾಕ್ ಮೊನ್ನೆ ತೆಗೆದು ಈಗ ಎಲ್ಕಟ್ಟಿ ಅದು ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಕ್ಲೀನ್ ಮಾಡಿ ತೊಳೆದಿಟ್ರೆ ಪುನಃ ಬತ್ತವು ಈಗ. ಎಲ್ಲ ಹೋಗ್ಬೇಕು. ಕೈ ಕೈ ಇವು ಇದ್ರೆ ನಮ್ಮ ತೋಟಕ್ಕೆಲ್ಲ ಭಾರಿ ಒಳ್ಳೇದು. ಇದಿದ್ರೆ ಜಿಗ ಇದ್ರೆ. ಹೌದಾ? ಜಿಗ ಇದ್ರೆ ಅಂದ್ರೆ ಅವು ಒಂದ್ರದ್ದು ಹೂ ಗಂಡು ಹೆಣ್ಣು ಹೋಗ್ತತ್ವಲ್ಲ. ಈ ಆಗಳಿಕೆ ಒಂದ್ಸತಿ ಅಥವಾ ಒಂದು ಬಳ್ಳಿನ ಜೋಲ್ಟ್ ಬರ್ತಿದ್ದೀರಿ ಕಣಿ, ಅದ್ರ ಕಾರಣಾಗಿ ಈಗಿನ ನೆಲ ಇದ್ರೆ ಅಡಿಕೆ ಜಾಸ್ತಿ. ಹೌದಾ? ಎಲ್ಲ ತೋಟಕ್ಕೂ ಇದ್ರೆ ಒಳ್ಳೇದು. ಹೂಗಿಂದ ಇತ್ತಕ್ಕತ್ವಲ್ಲ ಅಲ್ಲಿ ಒಂದ್ಕೊಂದು ಹೇರ್ತಾವ. ಗಂಡು ನೆಳ ಹೆಣ್ಣು ನೆಳ ಇದು ಹೋಗಿ ಅಲ್ಲಿ ಟಚ್ ಮಾಡ್ತಾವ. ಬರೇ ಹೂಗಿಂದೇ ತಪ್ಪದಲ್ಲ. ಅದು ಅಲ್ಲಿ ಅದ್ರದ್ದೇ ರಸವನ್ನು ತಕೊಂಡು ಬಂದಿದ್ದಕ್ಕೆ ಹಾಕುದು. ಹೌದು, ಹಾಕು. ಅದೇ ಆಗ ಅಲ್ಲಿ ಸಹ ಬೆಳೆ ಆಗ್ತದೆ, ಬೆಳೆ ಆಗ್ತದೆ. ಇದು ಸಹ ಒಂದಕ್ಕೆ ಒಂದು ಫ್ರೀ. ಅದಕ್ಕೆ ನಾನು ತಂದಿಟ್ಕೊಂಡು ಇನ್ನೊಂದು 4 ತರ್ಕೊಂಡು ಈಗಿನ ಪೆಟ್ಟಿಗೆ ಸಿಕ್ಕುದಿಲ್ಲ. ಸರಿ, ಈಗ ಮೇಲೆ ಎಲ್ಲಿಂದ ಹೋಗ್ಬೇಕು? ಇದೊಂದು ಹಲಸಿನ ಇದು ಯಾವುದು? ಇದು ಯಾವುದು? ಇದು ಕಾಟು ಅಲ್ಲ, ಹಲಸಿನ. ಹೌದು. ಇದು ಕಾಯಿ ಅಲ್ಲ, ಅದರಲ್ಲಿ ಕೆಲವು ಬರ್ತದಲ್ಲ, ಎಂತ ಇಂಬು ಬಕ್ಕಿ. ಇದು ಬಕ್ಕಿ. ಇದು ಒಳ್ಳೇದಾ? ಇದು ಹಣ್ಣು ಒಳ್ಳೆ ಅಷ್ಟು ಒಳ್ಳೇದಲ್ಲ. ನಾವು ಗಂಟಿ ಕುಚ್ಚ ಸಿಹಿ ಉಂಟು. ಅದು ಚಪ್ಪೆ ಸಿಹಿ. ಇದು ನಿಮ್ಮನೆ ಕಡೆ ಇತ್ತಲ್ಲ, ಅದು ಒಂದೇ. ನಿಮ್ಮನೆ ಕೂಡ ಒಂದೇ ಇತ್ತಲ್ಲ, ಅದ್ರದ್ದು ಒಂದೇ. ಮತ್ತೆ ಇದೆಲ್ಲ ಚಪ್ಪೆ. ಈಗ ರಾತ್ರಿ ತಿರುಗ್ತನಲ್ಲ. ಅಲ್ಲ, ನಿಮ್ಗೆ ಗೊತ್ತುಂಟಲ್ಲ, ನಮ್ಗೆ ನಾವು ಈಗ ಈ ತರ ಎದ್ದೇಳ್ತೇವೆ ನಾವು. ಈಗೆಲ್ಲ ಇರುವುದಿಲ್ಲ. ಇದು ಇದರ ಕಬ್ಬಿದ ಅಲ್ಲ, ದನ್ ಕಡೆ ಅದಕ್ಕೆ. ಈಗ ಇದೊಂದು ಜಾತಿ ಹುಲ್ಲು. ಅಲ್ಲ, ಮುಂಚೆ ಕಬ್ಬುದು ಮಾಡ್ತಾ ಇದ್ರಲ್ಲ. ಕೊಬ್ಬಲ್ಲಿ ಮೇಲಿತ್ತು ಮೇಲೆ. ಈಗ ಕೊಬ್ಬೆ ತಕಂತಿಲ್ಲಲ್ಲ, ಮತ್ತೆಂತಕ್ಕೆ? ಹೇಗೆ ಶುಗರ್ ಫ್ಯಾಕ್ಟ್ರಿ ಎಲ್ಲ ಇಲ್ವಾ? ಇಲ್ಲ, ಈಗ ಅದೆಲ್ಲ ಮಾಡೋಕೆ ಆಗ್ತಿಲ್ಲ. ಈ ಕಾಡು ಪ್ರಾಣಿ ಬಿಡುವುದಿಲ್ಲ. ಇದು ಕಣಿ ನಿಮ್ಮದೇ ಹಾಡಿ ಇದೀಗ. ಹೌದಾ ಕಣಿ? ಹಂಗೆ ಹಾಡಿ ಹೋಗಿ ಹಾಗೈತೆ. ಇನ್ನೊಂದು 2 ವರ್ಷ ಆಗಲಿ ಕಣಿ, ಅಲ್ಲಿವರೆಗೆ ತೋಟ ಆಗ್ತದೆ ಕಣಿ. ಇದು ಯಾವುದು? ಆಡಿಯಾ? ಯಾವುದು? ಇದು ಹಾಡಿ ಅಲ್ಲ. ಹಾಡಿ ಯಾಕೆ ಕಾಡು ಬರ್ತಿದ್ದಿತ್ತಲ್ಲ ಕಣಿ, ಅದು ಇಷ್ಟು ಮಾಡ್ತೆ. ಅದೀಗ ಇಲ್ಲಿವರೆಗೆ ಕಾರ ಇದು ಮಾಡ್ಕೊಳ್ತೆ. ಈಗ ಇದಾಯ್ತಲ್ಲ, ನೀವು ಸಮ್ ಮಾಡ್ಕೊಂಡ್ರೆ ಆಯಿಲ್ಲ ಇನ್ನೊಂದು 2 ವರ್ಷ ಕಣಿ ಇದೆಲ್ಲ ತೋಟ ಆಯ್ತು ಕಣಿ. ಇಲ್ಲಮ್ಮ, ನಾವು ರಾತ್ರಿಗೆ ಬದ್ನಲ್ಲ. ಅಲ್ಲ, ನನಗೆ ಸ್ವಲ್ಪ ನಾನು ಜಾಗ್ರತೆ ಮಾಡೋದು ಜಾಸ್ತಿ. ಇಲ್ಲಮ್ಮ ಕಣಿ, ಬೋರ್ ಇಲ್ಲ. ಈಗ ಬೋರ್ ಕಣಿ ನೀರಿಗೆ ಹೆರ್ಗಾಕೋದು ಗೊತ್ತಾ? ಮಳೆಗಾಲ ಒಂದು ಅರ್ಧ ಗಂಟೆವರೆಗೆ ಮೋಟ್ರ್ ಸ್ಟಾರ್ಟ್ ಮಾಡಕ್ಕೆ ಜಾಮ್ ಆಗ್ತದೆ. ಇದು ಬೋರಾ? ಎಷ್ಟು ಅಡಿ ಉಂಟು ಇದು? 450 ಫೀಟ್. ಅದು ನಾವು ಆಗದ್ದು ಬಾವಿದು ನೀರು ಸಹ ಇದು ಅದು ಎಂತ ಹೇಳಿದ್ ಕೆರೆದು ನೀರು ಸಾಕಾಗ ಇದು ಸಹ ಬೇಕಾಗ್ತದ? ಆದ್ರೆ ನೀರು ಕಡಿಮೆ ಆಗ್ತದ? ಆದ್ರೆ ಆ ಕೆರೆ ನೀರಾಗ ಆ ತೋಟ ಮಾಡಿದ್ವಿ, ಇದ್ರಾಗ ಈ ತೋಟ ಮಾಡಿದ್ವಿ. ಇದು ಈಗ ಬೋರು ಮಾಡೋದಾದ್ರೆ ಎಷ್ಟು ಖರ್ಚು ಉಂಟು? ಈಗ ಸುಮಾರು ನನ್ಗೆ ಆಗಲಿಕ್ಕೆ 7,25,000 ರೂಪಾಯಿ ಮೋಟ್ರ್ ಸೇರಿ. ಎಲ್ಲ ಈಗ ಬೇರೆ ಮೆಷಿನ್ ಎಲ್ಲ ಬಂದಿದಲ್ಲ, ಈಗ ಗಾಡಿಯಲ್ಲೆಲ್ಲ ಬಂದೆಲ್ಲ ಚೊಕ್ಕ ಮಾಡುಕ? ಅಲ್ಲಲ್ಲ, ಅದು ಬೋರೆ ಹಾಕುದು ಒಂದು ಬೇರೆ ಮೆಷಿನ್ ದೊಡ್ಡ ಗಾಡಿಯಲ್ಲೆಲ್ಲ ಬರ್ತಾರಲ್ಲ. ಹೌದು, ಅವ್ರು ಅದೇ ಕೊರದ್ದು ಹಾಗೆ ಮಾಡಿದ? ಹೌದು, ಬೋರ್ ಹಾಕಂಡು ಅದು ಮನೆ ಹಾಳಾಯಿ
ಕೇಸಿಂಗ್ ಪೈಪ್ ಹೊಟ್ಟದ್ದು ಹಾಂ ಕಡೆಗೆ ಬೋರ್ ಮುಚ್ಚುವೆ ಕಡೆಗೆ ಮನೆ ಬೋರ್ ಏನಾರು ಇದು ಗಾಡಿ ತಂದು ರಿಪೇರಿ ಮಾಡಿ ತೊಳೆದ ಕಡೆ. ಅದು ಪ್ಲಾಸ್ಟಿಕಾ? ಅಲ್ಲ, ಅದು ಕಬ್ಬಿಣದಲ್ಲ, ಸ್ಟೀಲ್ ಇದ್ರದ್ದು. ಮತ್ತೆ ನಾವೀಗ ಯಾವ ಕಡೆ ಹೋಗ್ಲಿಕ್ಕೆ? ನಮ್ಗೆ ಅದೊಂದು ಎರಡು ತೋರಿಸ್ಲಿಕ್ಕೆ ಅಂತಲ್ಲ. ಹಾಂ ಕಾಣಿ ಈಗ ತೋಟದಾಗಂದ್ರೆ ಕತ್ಲಾಗ್ತಾ ಬಂತಲ್ಲ ಈಗ ಕಾಣಿ ನಾನು ಇಲ್ಲಪ್ಪ ಕಾಣಿ ಇದೀಗ ನಾನೀಗ ಬಾಳಿ ತೆಗ್ದು ಬಾಳಿ ತೆಗ್ದು ಇದನ್ನು ಮಾಡಿದೆ ಕಣಿ. ಇದು ಯಾವುದು? ಸುವರ್ಣ. ಹಾಂ ಸುವರ್ಣಗಡ್ಡ. ಅದು ಅಲ್ಲಿ ಒಂದು ಇದ್ದಾಗೆ ಕಾಣ್ತಪ್ಪ. ಎಲ್ಲಿ ಇಲ್ಲಿ ಆ ಕಡೆ ಎಲ್ಲಿ ಇತ್ತು ಎಲ್ಕೊಂಡ್ರಿತ್ತು ನಂದಿದೆ. ಅಲ್ಲ ಅಲ್ಲಿ ನೋಡಿದೆ, ಅದಕ್ಕೆ ನಾನು ಕೇಳಿಲ್ಲ ನಿಮ್ಮ ಹತ್ರ. ತೋಟದ ಕಾಲ 12 ಅಂದ್ ಯಾಕೆ ಗೊತ್ತಾ ಕಾಣಿ ಇದೊಂದು ಪರಿ ಆಯ್ತಾ, ಇದೀಗ ಕೆಜಿಗೆ 50 ರೂಪಾಯಿ ಆಯ್ತು. ಸುವರ್ಣಗಡ್ಡೆ ನಿಮ್ಮ ಮಣಿಪಾಲ್ ತಗೊಂಡವ್ರು 80 ರೂಪಾಯಿ ಆಯ್ತು ಕೆಜಿಗೆ. ಹಾಗಳಿಗೆ ಇದು ಒಳ್ಳೇದಲ್ಲ ಜೀವಕ್ಕೆಲ್ಲ. ಒಳ್ಳೆ, ಹೌದು ಭಾರಿ ಒಳ್ಳೆ. ಗಾಯ ಇದೆಲ್ಲ ಅದು ಒಣಗಿ ಅಲ್ಲ. ಹೌದು ಸುವರ್ಣ ಕಾಣಿ ಇಡೀ ತೋಟದ ಇತ್ತು. ಅಂದ್ರೆ ಇದು ಯಾವಾಗ ತೆಗಿಲಿಕ್ಕೆ? ಅದು ನಿನಗೆ ಬಪ್ಪ ತಿಂಗಳಿಗೆ ತೆಗೊಟ್ಟು. ತಿಂಗಳಿಗೆ ಒಂದ್ಸರಿ ಆಗ್ತದ? ಅಲ್ಲ, ವರ್ಷಕ್ಕೆ ಒಂದು ಸರಿ. ಎಷ್ಟು ಕೆಜಿ ಬರ್ತದೆ ಒಂದು ಇದರಲ್ಲಿ? ಎಷ್ಟು ಗಂಟೆ ಕಡಿಮೆ ಅಂದ್ರೆ 5 ಕೆಜಿ ಬರ್ತದೆ. ಈಗ ಒಂದು ಇದು ಒಂದು ಬುಡ ಇದೀಗ 3 ಕೆಜಿ ಬರ್ತದೆ. ಇಷ್ಟು ದೊಡ್ಡ ವಾರ 5 ಕೆಜಿ 5 ಕೆಜಿವರೆಗೆ ಬರ್ತದೆ. ಮತ್ತೆ ಪುನಃ ಅದು ತೆಗೆದ್ರೆ ವೇಸ್ಟ್, ಮತ್ತೆ ಪುನಃ ಬೇರೆ ಬೇರೆ ಅದು ಒಂದು ಬುಡದಾಗ ಒಂದೇ ಗಂಟೆ ಒಂದೇ. ಅದ್ರ ಮುದ್ದೆ ಕಣಿ ಈಗ ಸುವರ್ಣ ಆಯ್ತಾ, ಮೆಣಸಿನ್ಕಾಳು ಆಯ್ತಾ, ಅಕ್ಕಿ ಆಯ್ತಾ, ಮೂರಾ ಅಲ್ಲೇ ಆತರ ಐಡಿಯಾ ಬೇಕು. ಐಡಿಯಾ ಕೃಷಿ ಮಾಡುದಂದ್ರೆ ಹೇಳಿದಷ್ಟು ಸುಲಭ ಇಲ್ಲ. ಅದ್ರೊಟ್ಟಿಗೆ ಕಣಿ ಇದೆ ಅಂತ ಗೆಣಸು. ಇದು ಗೆಣಸು. ಇದು ಯಾವ್ದು? ಕೆಂಪು ಗೆಣಸ, ಬಿಳಿ ಗೆಣಸ? ಹೆಡ್ ಗೆಣಸು. ಇದರಲ್ಲಿ ಇದು ಎಷ್ಟು ಅದು ಕೆಜಿಗೆ 40. ಅಲ್ಲ, ಎಷ್ಟು ಬರ್ತದೆ ಒಂದ್ಸರಿ ತೆಗ್ದ್ರೆ? ಒಂದ್ಸರ್ತಿ ತೆಗೆದ್ರೆ ಕಡಿಮೆ ಇರೋ ಒಂದೊಂದು ಗಂಟೆ 3 ಕೆಜಿ 2 ಕೆಜಿ 3 ಕೆಜಿ ದೊಡ್ಡ ಗೆಡ್ಡೆ. ದೊಡ್ಡ ಆಗ್ತದಿನ ಇಷ್ಟು ತಾವು ಪೂರ ಉಬ್ಬಸುತ್ತೀನಿ ಈಗ. ಈಗ ಇದು ಒಂದು ಬೆಳೆ ಇಲ್ಲಿ. ಇದಕ್ಕೆ ಡಿಮಾಂಡ್ ಉಂಟಲ್ಲ ಗೆಣಸಿಗೆ? ಒಳ್ಳೆ ರೇಟ್ ಇತ್ತು. ಹೌದು, ಒಳ್ಳೆ ಅಲ್ಲ, ಆರೋಗ್ಯಕ್ಕೆ ಸಹ ಒಳ್ಳೇದು. ಹೌದು. ಎಲ್ಲ ಮುಂಚೆ ಗ್ಯಾಸ್ ಮುಂಚೆ ತಿಂತಿದ್ರು, ಈಗಿನವ್ರು ಗ್ಯಾಸ್ ಹಾಗೆ ಹೇಳ್ತಾರೆ. ಆದ್ರೆ ಅದು ಒಳ್ಳೇದು. ಇದು ಹೇಗಳಿಕೆ ಹೊತ್ತು ನಮ್ಗೆ ಜಿಮ್ ಹೋಗ್ತಾರಲ್ಲ ಅವ್ರಿಗೆಲ್ಲ ಒಳ್ಳೇದು. ಅವತ್ತು ಹುಡ್ಕೊಂಡು ಹೋಗ್ತಾರೆ ಗೆಣಸು ಉಂಟು ಅಂತ. ಸುತ್ತ ತೆಂಗಿನ ಸಸಿ. ನೀವು ತೆಂಗಿನ ಸಸಿ ಯಾಕೆ ಹಾಕಿದ್ವಿ ಗೊತ್ತಿತ್ತಾ? ನೀವೆಲ್ಲ ದಾಡಿ ಹೇಳ್ರಿ ಕಣಿ, ತೆಂಗಿನ ಮರ ಸೂರ್ಯನ ಹಿಂಗೆ ಸುಟ್ಟು ಹೋಯ್ತಲ್ಲ ಅಂದ್ರೆ ಅದು ಆ ಬಿಸಿಲು ಹೊಡೆ ಸುಟ್ಟು, ಅದಕ್ಕೆ ಈ ಬದಿ ಬಿಸಿಲು ಹೊಡೆ ಅದಕ್ಕೆ ಈ ತೆಂಗಿನ ಸಸಿ ಹಾಕದ್ದು. ಈಗ ಇದಕ್ಕೆ ಇದು ಇದಾಗುದಿಲ್ವಾ? ಅಂದ್ರೆ ಇದು ಈಗ ಹತ್ತಿರದಾಗೆ ಹತ್ರ ತೊಂದ್ರೆ ಇಲ್ಲ. ನಮ್ದು ಈಗ ಗುಂಡಿ ಅಲ್ಲ, ತೊಂದ್ರೆ ಇಲ್ಲ. ಯಾಕಂದ್ರೆ ತೆಂಗಿನ ಸಸಿಗಳು ಪೂರ ಹೋಯ್ತು. ಇದೆಲ್ಲ ಸೂರ್ಯನ ಅಲ್ಲ ಅದಲ್ಲ, ಪೂರ ಸೋಡೆ. ನಾವು ಇದು ನೋಡಿದ್ವಾ ಈ ಬದಿ? ಇಲ್ಲ, ಅದು ನಮ್ದು ಆಚೆಗೆ ಅಲ್ಲ, ಆಚೆಗೆ ಮನೆ ನಿಮ್ಮ ಇದೆ. ಅದೇ ಒಂದೊಂದಲ್ಲ ಮಾಡ್ತಾ ಇರ್ಕ. ಈ ನಾವು ಕೃಷಿ ಮಾಡ್ತಾರೆ ಒಂದನೇ ಹುಮ್ಕಂಕಾಗ ಅಷ್ಟೇ. ನಾವು ಈಗ ಕಾಣಿ ಎಲ್ಲ ಈಗ ತಿರ್ತಾ ಇರ್ಬೇಕು ನಾವು ದಿನದಲ್ಲಿ ಈಗ ತಿರ್ತಾ ಇರ್ಬೇಕು ಅಲ್ಲ, ಆಗ ಅದಕ್ಕೆ ಸಹ ಖುಷಿ ಆಗ್ತದೆ. ಅದಕ್ಕೆ ಖುಷಿ ಅದೌದಾ? ಈ ಮರದ ಹತ್ರ ನಾವು ಮಾತಾಡ್ಬೇಕು, ಆಗ ಅದಕ್ಕೆ ಸಹ ಖುಷಿ ಆಗ್ತದೆ. ಹೌದಾ? ಹೌದೌದು. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲ ಇಲ್ಲ ಅಲ್ಲ. ಹೀಗೆ ಕೆಲವರು ಕೇಳಿದ್ದೇನೆ, ನಾವು ಇದ್ರೊಟ್ಟಿಗೆ ಮಾತಾಡಿದ್ರೆ ನಮ್ಗೆ ಇರ್ತದೆ, ಅದು ಖುಷಿ ಪಡಿತದಂತೆ. ಹೌದಾ? ಈ ತರ ಮನುಷ್ಯರ ಹತ್ರ ಯಾಜೆ ಮಾಡ್ಕೊಂಡು ಸಿಟ್ಟು ಮಾಡ್ಕೊಳಕ್ ನಾವು ಅಷ್ಟೇ. ಭೂಮಿ ತಾಯಿ ಹತ್ರ ಸಿಟ್ಟು ಮಾಡ್ರು ಒಂದಲ್ಲ ಒಂದೇನು ನಮಗೆ ಕೊಟ್ಟೆ ಕೊಡ್ತಾರೆ. ಅದೌದು. ಭೂಮಿ ತಾಯಿಯನ್ನು ಅದೇ ಚೆನ್ನಾಗಿ ಇಟ್ಕೊಳ್ಬೇಕು, ಮತ್ತೆ ನಮ್ಮ ತಾಯಿಯನ್ನು ಸಹ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ಲ. ಇದರಲ್ಲಿ ಮರವನ್ನು ಈ ಥರ ಸವರ್ತಾ ಇದ್ರೆ ಅದು ಸಹ ಖುಷಿ ಪಡ್ತದಂತೆ. ಹೌದಾ? ಅದು ಹೌದು. ನಾವು ಅದು ಹೊಟ್ಟಿಗೆ ಹಾಕ್ತಾ ಇದ್ರೆ ಸಾಕ್ತಾ ಇದ್ರೆ ನಮ್ಮ ಮಕ್ಕಳು ನಮ್ಮನ್ನ ಯಾವ ಪಾಲ ಬಯಲು ಕೊಡ್ತು ಅದೇ ಲೆಕ್ಕ. ಅದು ಮಕ್ಕಳು ನಾವು ಹ್ಯಾಂಗ್ ಸಾಕಿ ಒಂದು ಉತ್ಪತ್ತಿ ಮಾಡ್ತಾರೋ ಇದನ್ನು ಸಹ ಈ ತರನೇ ಮಾಡಿದ್ರೆ ಅದು ಸಹ ನಮ್ಗೆ ಇದು ಕೊಡ್ತದೆ, ಫಲ ಕೊಡ್ತದಲ್ಲ. ಅದೇ ಅದು ಕೆಲವು ನನಗೆ ಡೌಟ್ಸ್ ಇತ್ತು ಅಂದ್ರೆ ಕೆಲವರು ಹೇಳ್ತಿದ್ರು ಅದು ಈ ತರ ಇದು ಮಾಡ್ಬೇಕು. ಅದು ಹೌದು, ಅದು ಹೌದಾ ಅಂತ ಕೇಳಿ ನಿಮ್ಮ ಹತ್ರ ಕೇಳಿದ್ರೇನೆ ಒಳ್ಳೇದಲ್ಲ. ಅದು ಹೌದು. ಹೌದಲ್ಲ? ಸರಿ, ಒಳ್ಳೇದದು. ಗೊತ್ತಿತ್ತಾ? ಈಗ ನಾವು ನಮ್ಮ ಮಕ್ಕಳನ್ನೇ ನಾವು ಸಾಕೊಂಡು ಎಷ್ಟು ಉಪಚಾರ ಮಾಡಿ ಎಷ್ಟಾಗುತ್ತೆ, ಇದನ್ನು ಅದೇ ಲೆಕ್ಕ ಸಾಗುತ್ತೆ. ನಮ್ಮ ಮಕ್ಕಳ ದುಡಿಮೆ ಎಷ್ಟು ಕೊಡ್ತಾರೆ ಅದೇ ಲೆಕ್ಕ ಇದು ದುಡಿಮೆ ಕೊಡುತ್ತೆ. ಮಕ್ಕಳು ಕೊಟ್ರೆ ಕೊಡ್ತಾರೆ, ಇಲ್ಲದಿದ್ದಿಲ್ಲ. ಆದ್ರೆ ಇದು ನಾಲ್ಕಣಿ ನಂಗೆ 2 ಗಂಡು 4 ಹೆಣ್ಣ. ಈಗ ನನ್ನ ಸಾಧನೆ ಅಲ್ದಿದ್ರೆ ಈಗ ನನ್ನ ಕೈಲಿ ಇಷ್ಟು ಯಾವಾರ ಬಡಕತ್ತಾ? ಅಲ್ಲ ನಾನು ಹೇಳಿದ್ದು ಈಗ ಇದಲ್ಲ, ಇದ್ರ ನಿಮ್ದು ಬಗ್ಗೆ ಹೇಳುದಲ್ಲ, ಪ್ರಪಂಚದ ಬಗ್ಗೆ ಹೇಳುದು. ಮಕ್ಕಳು ಒಂದು 50% ಕೊಡುವವರಿದ್ದಾರೆ, ಒಂದು 50% ಕೊಟ್ಟು. ಆದ್ರೆ
ಇದು ಒಂದು ನಾವು ಕರೆಕ್ಟ್ ಇದು ಮಾಡಿದ್ರೆ ಕೊಡ್ತದಂತ ಗ್ಯಾರಂಟಿ ಅಲ್ಲ. ಕೃಷಿ ಮಟ್ಟಿ ನೀವು ಯಾವ್ದು ಲಾಸ್ ಆಗ್ತದ ನೋಡ್ರೆ ನಾನು ಒಪ್ಪುದಿಲ್ಲ. ಕಣಿ ಇದು ಒಂದು ತರಕಾರಿ. ಎಂತ ಅದು? ಅದು ದಕ್ಕ ಗೆಣಸು ಅಂತ. ಗೆಣಸ ಅದು ಇದೆ. ಗೆಣಸ. ಅದೀಗ ಕಣಿ 1 kg-ಗೆ 60 ರೂಪಾಯಿ ಆಗ್ತದೆ. ಹೌದಾ? ಇದ್ರೆ ನಂಗೆ ಇದೆ ಇಷ್ಟು ಜಾಗಕ್ಕೆ 5,000 ರೂಪಾಯಿ ಮೇಲೆ ಆಗ್ತದೆ. ಈಗ ಒಂದು 2-3 ದಿನ ಕೆಲಸ ನನಗೆ. ಹೀಗೆ ನನ್ನ ಇದು ಎಷ್ಟು ತಿಂಗಳಿಗೆ ಬೆಳೆ? ಇದು 3 ತಿಂಗಳಿಗೆ. 3 ತಿಂಗಳಿಗೆ ಬೆಳೆ ಬರ್ತದ? ಹೌದಾ? ಹಾಗಾದ್ರೆ ವರ್ಷದಲ್ಲಿ 4 ಬೆಳೆ ಅಲ್ಲ? ಇದು ವರ್ಷಕ್ಕೆ ಒಂದೇ ಸಲ ಆಗ್ತದೆ. ಈಗ ನಡ್ತಾ ಈಗ ಕನ್ನಿ ನಾವು ಕದ್ರು ಕಟ್ಟುತ್ತಲ್ಲ, ಕನ್ನಿ ತಿಂಗಳು ಆ ಸುರಿ ಹೊರಡು ಬರ್ತದೆ. ಆಯ್ತು, ಅಲ್ಲಿ ಲಾಸ್ಟ್ ಮೀನು ಬರುವ ವರ್ಷ ಮಳೆಗಾಲಕ್ಕೆ ಪುನಃ ಬೇರೆ ನಡ್ಬೇಕು. ಹಾಗೆ. ಕಣಿ ಸುವರ್ಣ ಇಲ್ಲೆಲ್ಲ ಕಣಿ ಇದೆಲ್ಲ ಖಾಲಿ ಜಾಗ ಇತ್ತಲ್ಲ, ಸುವರ್ಣ ನಟ್ಟದದಿ ಹೊಸ ಸುವರ್ಣದಿ ಅಷ್ಟೇ. ಇದು ಮಣ್ಣು ಮೆದು ಉಂಟಾ? ಹೌದು. ಇದು ಈಗ ನಿಮ್ಮ ಅಗಲಿಕ್ಕೆ ಇದು ಮಣ್ಣು ಮೆದು ಅಂತ ನಂದು ಗೊಬ್ಬರ ಎಲ್ಲ ಬೀಳುತ್ತಲ್ಲ ಅಲ್ಲಿ ಕಣಿ. ಹೌದಾ ಕಣಿ? ಹೇಗಿತ್ತು ಕಣಿ? ಮೆದು. ಇದು ಗೊಬ್ಬರ ಹಾಕಿ ಮತ್ತೆ ಅದರ ಮೇಲೆ ಮಣ್ಣು ಹಾಕಿದ್ದೆ. ಗೊಬ್ಬರ ಬೆಚ್ಚಿ ಅಡಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು. ಈ ವರ್ಷಕ್ಕೆ ಬಾಳೆಹಣ್ಣು ಇಲ್ಲಿ ಒಂದು ಮಾತ್ರ, 2? ಈ ಬಾಳೆ ಅದೇ ತಗೋ ಇದಾತಿಲ್ಲ. ಯಾವುದು? ಅಂದ್ರೆ ತೋಟ ಹಾಳು ಮಾಡುತ್ತೆ, ಅದಕ್ಕೆ ಬದೀಲ್ ಬಿಚ್ಚದ್ದು. ಅಲ್ಲಂದ್ರೆ ಈ ಚೂರು ಬಿಸಿಲು ಹೊಡಿತಲ್ಲ. ಅಲ್ಲ, ಕೆಲವು ಈಗ ಇಷ್ಟು ದೊಡ್ಡದು ಬರ್ತದಲ್ಲ, ಈಗ ನಾವೆಲ್ಲ ನಡ್ತೇವಲ್ಲ, ಅದು ಸಣ್ಣದು ಹೇಗೆ ಆಗುದು? ಅದು ಗೊಬ್ಬರ ಕಡಿಮೆ ಆಯ್ತು. ಗೊಬ್ಬರ ಕಡಿಮೆ ಆಗ್ತದ? ಅಲ್ಲ, ಇದು ಇಷ್ಟು ಬರ್ತದಲ್ಲ, ನಾವು ಮಾಡಿದ್ರೆ ಇಷ್ಟೇ ಬರ್ತದೆ. ಹೊಟ್ಟೆ ಕಡಿಮೆ ಆಗ್ತದೆ, ಅದಕ್ಕೆ ತಿನ್ಲಿಕ್ಕೆ ಸಹ ಕಡಿಮೆ ಆಗ್ತದೆ. ನಾವು ತಿಂದ ಜಾಸ್ತಿ ಆಯ್ತು, ಅದಕ್ಕೆ ಕಮ್ಮಿ. ಹೌದು ವಿಷಯ. ಈಗ ಇದೇ ಅಡಿಕೆ ಕಣಿ. ಇದೀಗ 3 ವರ್ಷ ಆಯ್ತು. ಇಂಟ್ರ್ ಮಂಗಳ ಅಂತ ಇದಕ್ಕೆ. ನನ್ನ ಹತ್ರ ಮಂಗಳ ಇದ್ದದ್ದು. ಅದು ಮಂಗಳ. ಇದು ಇಂಟ್ರ್ ಮಂಗಳ. ಮಂಗಳ ದೊಡ್ಡದು ಕಾಯಿ. ಈ ಕಣಿ ಇಂಟ್ರಿ ಮಂಗಳ. ಅದು ಮಂಗಳ. ನನ್ನ ಮನೆಯಲ್ಲಿ ಮಂಗಳ. ಇದು ಇಂಟ್ರಿ ಮಂಗಳ. ಇದು ದೊಡ್ಡ ಬುಡ ದೊಡ್ಡದಾಗುದು. ಇದು ಓಲ್ ಒಂದು ತೋಟ ಮಾಡಿರಲ್ಲ, ಓಲ್ ಹೊಳಿ ದಾಟಿ ಬತ್ತಲ್ಲ ಒಂದು ತೋಟ ಮಾಡಿರ ಪೂಜಾರಿ ಮನೆ. ಅವರು ಬ್ಯಾಡ ಅಂತ ಬಿಸಾಟಿರಿ ಈ ಗಿಡದ. ಒಂದು 40 ಗಿಡನ ಒಂದಕ್ಕಿಂತ ಬಿರಾಶಿ ಹಾಕಿ ನೀವು ತಗೊಂಡು ಬಂದ. ಅದು ನಾನ್ ತಂದು ಕೇಳಿ ನೀರ್ ಬದಿಲ್ ಬೆಚ್ಚಿ ಜೀವ ಮಾಡಿ ನಟ್ಟು ಈಗ ಫಲ ಬಂದ್ಕೊಂಡು ಬಿಸಾಡಿದ್ರಲ್ಲಿ ಕಸದಿಂದ ರಸ. ಈಗ ನೀವೆಲ್ಲ ಕಾಣಿ ಬಂದೈತಲ್ಲ ಇಂಟ್ರಿ ಮಂಗಳ ಅಂದ್ರೆ ಹಿಂಗೆ. ಮತ್ತೆ ಇದು ಈಗ ಅಡಿಕೆ ಯಾವುದು ಇದು ಹಿಂಗಾರಕ್ಕೆ ಈಗ 350 ರೂಪಾಯಿ ಅಂತ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ಹೌದು. ಈಗ ನೀವು ತೆಗೆಯುವುದಿಲ್ಲ? ಈಗ ತೆಗಿಲಕ್ಕ ಇನ್ನು ಸ್ವಲ್ಪ ಮೇಲಾದ್ಮೇಲೆ ತಗೋ. ಅಡಿಕೆ ಹತ್ತು. ಈಗ ಅಡಿಕೆ ಹತ್ತಿಲ್ಲ ಇವ್ರೆ. ಅಲ್ಲ, ಈಗ ಇನ್ನು ನಾಗರ ಪಂಚಮಿ ಎಲ್ಲ ಬರ್ತಾರಲ್ಲ, ಈ ಸಸಿ ಮರ ಅಂದಾರೆ ಈಗ ತೆಗಿಲಕ್ಕ. ಯಾಳಿ ಮರ ಅಂತ ಅದರಲ್ಲಿ ಉಂಟು, ಅದ್ರಾಗ ಅಡಿಕೆ ಬರ್ತದೆ. ಇದ್ರಾಗ ಅಲ್ಲ, ಈಗ ನೀವು ನೆಕ್ಸ್ಟ್ ತೆಗಿಯುವಾಗ ಇದು ತೆಗೆಯುದಿಲ್ವ ನೀವು? ಅಡಿಕೆ ಹಾಕಿಲ್ಲ. ಅಲ್ಲ, ಅದಕ್ಕೆ ರೇಟ್ ಜಾಸ್ತಿ ಇದ್ರೆ ಇಲ್ಲ. ಈಗ 350 ರೂಪಾಯಿವರೆಗೆ ಮಾರ್ತಾರಲ್ಲ. ಜನಿಂದ ಟ್ರಬಲ್ ಜನ ಸಿಕ್ಕುದಿಲ್ಲ. ತೆಗಿಬೇಕಾ? ಜನ ಬೇಕಾ? ಜನ ಬೇಕು. ಹಾಳಿ ಬಾರಿ ತೆಗಿ. ಹೌದಾ? ಈಗ ಹಾಳಿ ಅಂದ್ರೆ ಈಗ ಇದಿತ್ತಲ್ಲ, ಇದನ್ನ ಬಾರ್ಕ್ ಹೊತ್ತಿಗೆ. ಹಾಗಾಗಿ ಈ ಬೆಂಡಿ ಪೆಟ್ಟಾದ್ರೆ ಇಡೀ ಹೋಯ್ತು. ಅದಕ್ಕೆ ತಗುದಿಲ್ಲ. ಈಗ ಈಗ ಇವನ್ನೆಲ್ಲ ಕೊಯ್ದ್ರಿ. ಈಗ ಅಡಿಕೆ ಹತ್ತಿಲ್ಲ ಇವು. ಇದ್ರಲ್ಲಿ ಅಡಿಕೆ ಈಗ ಅಡಿಕೆ ಹತ್ತಿಲ್ಲ. ಇನ್ನು 2-3 ವರ್ಷ ಬೇಕಿದ್ಕೆ. ಈಗ ಇದು ತೆಗಿಬಹುದಾ? ಈಗ ತೆಗಿಲ್ಲ. ಹಾಗೆ. ಅದು ಯಾವ್ದು ಹೇಳಿದ್ದು? ಇದು ಇದಲ್ಲ. ಎಂತದು? ಬೆಣ್ಣೆಕಾಯಿ ಅಂತ ಮರ. ಬೆಣ್ಣೆಕಾಯಿ ಅಂತ ಫುಡ್ ಅಂದಳಲ್ಲ. ಮಾರಿದ್ದೀರಾ ನೀವು ಇದನ್ನು? ಇಲ್ಲ, ಪೇಳದಾಗಿ ಉಂಟು ಕಾಯಿ ಹೋಗಿದಲ್ಲ. ಅದು ಪೇರಳೆಲ್ಲ ಅಲ್ಲ, ಪೇರಳೆ ಬೆಣ್ಣೆಕಾಯಿ ತಿಂದಿದ್ದೀರಾ? ತಿಂದಿದ್ದಾರಾ? ರಸಾಯನ ಮಾಡ್ಬೇಕು. ಈಗ ಕಾಯಿ ಉಂಟಲ್ಲ, ಅದು ಕಾಯಿ ಹಣ್ಣ ಇಲ್ಲ, ಚಿಗುರು ಬೆಣ್ಣೆಕಾಯಿ. ಇಷ್ಟು ದೊಡ್ಡ ಹೊತ್ತು. ಹೌದಾ? ಜ್ಯೂಸ್ ಮಾಡ್ಲಿಕ್ಕೆ? ಹೌದು, ಜ್ಯೂಸ್ ಮಾಡ್ಲಿಕ್ಕೆ ಬೆಣ್ಣೆಕಾಯಿ. ಅದು ಪೇರಳದಾಗೆ ಕಾಯಿ ಹೊಸಪಾಲ ಅದಿಗೆ ಹೊಸತು. ಆಯ್ತಲ್ಲ, ಇಷ್ಟು ಇಲ್ಲಿಗೆ ನಮ್ಮ ಲಾಸ್ಟ್. ಈಗ ನಮ್ಮ ಸ್ವಲ್ಪ ಅಲ್ಲಿ ಅದು ಇದಕ್ಕಾಗಿ ಕೆಜಿಗೆ 400 ರೂಪಾಯಿ ತಗೊಂಡ್ಬರ್ರಿ ನಿಮ್ಮ ಉಡುಪಿಗೆ. ಉಡುಪಿಯಲ್ಲೇ? ಹೌದು. ಹೇಗಿದೆ ನಂಗೆ ಗೊತ್ತಿಲ್ಲ. ಇದು ಇನ್ನು ನೀವು ಕೇಳ್ಬೇಕು ಅದನ್ನು. ಅದೊಂದು ಶೂರ್ ಆದ್ಮೇಲೆ ಒಂದು ರೌಂಡ್ ಇದೊಂದು ಕೆಳಗೆ ಇದೆ. ಅಲ್ಲ, ಇದು ಈಗ ಅಡ್ಡ ಬಿದ್ದಿದೆಲ್ಲ. ಇರ್ಲಿ. ಎಷ್ಟು ಇರ್ತ ಸ್ವಲ್ಪ ಇಲ್ಲ.
ಅದ ಅಡ್ಡ ಬಿದ್ರೆ ಆಗ್ತದ ಆಗ್ತದೆ ಎಲ್ಲ ಜೀವ ಆಗ್ತದೆ ಸರ್ತ ಆಗ್ತದೆ